ಯಡಿಯೂರಪ್ಪ ಡೈರಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಒಂಟಿತನ ಮದುವೆ ಯಡಿಯೂರು ಸಿದ್ಧಲಿಂಗನ ಸಾಕ್ಷಿ. ಹೈಕಮಾಂಡ್ಗೆ ಕೋಟಿ ಕೋಟಿ ಹಣ ಕೊಟ್ಟು ಸಿಎಂ ಆಗಿದ್ರ. ಮುಖ್ಯಮಂತ್ರಿ ಆಗಿದ್ದಾಗ ಡೈರಿ ಬರೆದಿಟ್ಟಿದ್ದರ ಯಡಿಯೂರಪ್ಪ. ಸಿಎಂ ಮಾಜಿ ಸಿಎಂ ಡೈರಿ ಬರೆದಿದ್ದು ಅಸಲಿಯೋ ನಕಲಿಯೋ? ಇದುವೇ ಹೊತ್ತಿನ ವಿಶೇಷ. ಯಡಿಯೂರಪ್ಪ ಡೈರಿ ರಹಸ್ಯ. ಯಾರ ಡೈರಿಯಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಡೈರಿಗಳು ಬೆಚ್ಚಿ ಬೀಳಿಸುವ ಅನೇಕ ಸಂಗತಿಗಳನ್ನು ಭಾರತದ ರಾಜಕೀಯದಲ್ಲಿ ಅನೇಕ ಬಾರಿ ಬೆಚ್ಚಿ ಬೀಳಿಸಿರುವಂತಹ ಉದಾಹರಣೆಗಳಿದ್ದಾವೆ. ಆದರೆ ಇವತ್ತು ಕಾಂಗ್ರೆಸ್ ಒಂದು ಡೈರಿ ಬಾಂಬ್ ಅನ್ನ ಸಿಡಿಸಿದೆ. ಇದು ನೇರವಾಗಿ ಯಡಿಯೂರಪ್ಪ ಅವರು ಬರೆದಿದ್ದಾರೆ ಅಂತ ಉಲ್ಲೇಖವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಡೈರಿ ಇದೆ, ಈ ಡೈರಿಯಲ್ಲಿ ಏನೇನು ಇದೆ ಅನ್ನುವಂಥ ಅಂಶಗಳ ಬಗ್ಗೆಯೂ ಕೂಡ ಅನೇಕ ಕುತೂಹಲಕಾರಿ ಸಂಗತಿಗಳಿವೆ. ಮತ್ತು ಈ ಡೈರಿಯಲ್ಲಿ ವೈಯಕ್ತಿಕ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಇದೆ. ಯಾಕಂದ್ರೆ ಇದರಲ್ಲಿ ಹೇಳ್ತಾ ಇರುವಂತಹ ಮಾತುಗಳನ್ನು ನೋಡ್ತಾ ಹೋದ್ರೆ, ಇದರಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದ್ರೆ ಯಡಿಯೂರಪ್ಪ ಅವರು ಇದೆಲ್ಲವನ್ನೂ ತಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಂಡಿದ್ರ ಅನ್ನುವ ಅನುಮಾನ ಮೂಡುತ್ತೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರಭಾರಿಯಾಗಿರ್ತಕ್ಕಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ಈ ಒಂದು ಡೈರಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕವಾಗಿ ಡೈರಿಯಲ್ಲಿ ಏನೇನೆಲ್ಲ ವಿಚಾರಗಳು ಇದಾವೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಹೇಳ್ಕೊಂಡಿದ್ದಾರೆ. ಹಣ ಸಂಗ್ರಹ, ಹಣ ಬಟವಾಡೆ ಮಾಡುವಂಥದ್ದು, ಅಂದ್ರೆ ಒಂದು ಕಡೆಯಲ್ಲಿ ತೆಗೆದುಕೊಳ್ಳುವಂಥದ್ದು, ಮತ್ತೊಂದು ಕಡೆಯಲ್ಲಿ ಹಂಚಿಕೆ ಮಾಡುವಂಥದ್ದು, ಇವೆರಡನ್ನೂ ಕೂಡ ಮಾಡಿದ್ದಾರೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ನಿಮ್ಮ ಮುಂದೆ ಆ ಡೈರಿಯಲ್ಲಿ ಇರತಕ್ಕಂತಹ ಕಂಟೆಂಟ್ ಅನ್ನ, ಅಂದ್ರೆ ಯಾರ್ಯಾರಿಗೆ ಹಣ ಎಷ್ಟೆಷ್ಟು ಹಂಚಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆನ ಡೀಟೇಲ್ಸ್ ಅನ್ನು ನೀಡ್ತೀವಿ ನೋಡಿ. ಬಿಜೆಪಿ ಮೇಲೆ ಕಾಂಗ್ರೆಸ್ನ ಡೈರಿ ಬಾಂಬ್ ದಾಳಿ. ಇದೆಲ್ಲ ಯಡಿಯೂರಪ್ಪ ಕೈ ಬರಹವಂತೆ. ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಇದೆಲ್ಲವನ್ನ ಬರೆದಿದ್ದರಂತೆ. ಹೀಗೆ ಹೇಳ್ತಾ ಇರೋ ಈ ಡೈರಿಯಲ್ಲಿ ಹಲವು ಸ್ಫೋಟಕ ಸಂಗತಿಗಳಿದೆ. ಇದೆಲ್ಲವನ್ನ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಜೆಪಿಯ ವರಿಷ್ಠ ನಾಯಕರಿಗೆಲ್ಲ ಹಣ ಕೊಟ್ಟಿದ್ದಾರೆ ಅನ್ನೋದು ಡೈರಿಯಿಂದ ಗೊತ್ತಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. कथित तरीके से 1000 करोड़ रुपया भारतीय जनता पार्टी की सेंट्रल कमेटी को दिया गया। उसमें नरेंद्र मोदी जी से लेकर, अरुण जेटली जी से लेकर, राजनाथ सिंह जी से लेकर, गडकरी जी से लेकर सब बैठते हैं। और फिर इंडिविजुअल लीडर्स का नाम भी इसमें है, जिन जिन तक ये पैसा पहुंचा। यहां तक कि 250 करोड़ रुपया जजेस के लिए भी लिखा हुआ है। इस डायरी के हर पेज पर तथाकथित तरीके से येदियुरप्पा जी के दस्तखत। ಇನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಈ ಡೈರಿಯಲ್ಲಿ ಹಲವು ಬಿಜೆಪಿ ನಾಯಕರಿಗೆ ಯಡಿಯೂರಪ್ಪ ಹಣ ನೀಡಿರುವ ಬಗ್ಗೆ ಉಲ್ಲೇಖ ಇದೆ. ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಡೈರಿಯಲ್ಲಿ ಬಿಜೆಪಿ ಕೇಂದ್ರ ಸಮಿತಿಗೆ 1,000 ಕೋಟಿ, ಲಾಲ್ ಕೃಷ್ಣ ಅಡ್ವಾಣಿಗೆ 50 ಕೋಟಿ, ರಾಜನಾಥ್ ಸಿಂಗ್ಗೆ 100 ಕೋಟಿ, ನಿತಿನ್ ಗಡ್ಕರಿಗೆ 150 ಕೋಟಿ, ಮುರಳಿ ಮನೋಹರ್ ಜೋಶಿಗೆ 50 ಕೋಟಿ, ನ್ಯಾಯವಾದಿಗಳಿಗೆ ಕೇಸ್ಗಳಿಗೆ ಶುಲ್ಕದ ರೂಪದಲ್ಲಿ 50 ಕೋಟಿ, ಅರುಣ್ ಜೇಟ್ಲಿಗೆ 150 ಕೋಟಿ, ನಿತಿನ್ ಗಡ್ಕರಿ ಮಗನ ಮದುವೆಗೆ 10 ಕೋಟಿ ರೂಪಾಯಿ ನೀಡಿದ್ದಾಗಿ ಉಲ್ಲೇಖಿಸಲಾಗಿದೆ. ಇನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಡೈರಿಯಲ್ಲಿ ತಾವು ಸಿಎಂ ಆಗೋದಕ್ಕೆ ಗಾಲಿ ಜನಾರ್ದನ ರೆಡ್ಡಿಯೇ ಕಾರಣ ಅಂತ ಯಡಿಯೂರಪ್ಪ ಅವರು ಮಾಡಿರುವ ಉಲ್ಲೇಖ ಇದೆ. ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಪಕ್ಷೇತರ ಶಾಸಕರು ಹಾಗೂ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದ ಶಾಸಕರಿಗೆ ಹಣ ನೀಡಿರುವ ಬಗ್ಗೆಯೂ ಉಲ್ಲೇಖ ಇದೆ.
ಡೈರಿಯಲ್ಲಿರುವ ಉಲ್ಲೇಖದ ಪ್ರಕಾರ 2008ರಲ್ಲಿ ಪಕ್ಷೇತರ ಶಾಸಕರಾಗಿದ್ದ ನರೇಂದ್ರ ಸ್ವಾಮಿ ಅವರಿಗೆ 20 ಕೋಟಿ, ಗೂಳಿಹಟ್ಟಿ ಶೇಖರ್ಗೆ 10 ಕೋಟಿ, ಡಿ ಸುಧಾಕರ್ಗೆ 20 ಕೋಟಿ, ಬಿಜೆಪಿ ಸೇರಿದ ಬಾಲಚಂದ್ರ ಜಾರಕಿಹೊಳಿಗೆ 20 ಕೋಟಿ, ಶಿವನಗೌಡ ನಾಯಕಗೆ 20 ಕೋಟಿ, ನಾರಾಯಣ ಸ್ವಾಮಿಗೆ 20 ಕೋಟಿ, ಆನಂದ್ ಅಸ್ನೋಟಿಕರ್ಗೆ 20 ಕೋಟಿ ಹಣ ನೀಡಲಾಗಿದೆಯಂತೆ. ಹೀಗೆ ಬರೋಬ್ಬರಿ 1800 ಕೋಟಿ ರೂಪಾಯಿ ಹಣವನ್ನ ಯಡಿಯೂರಪ್ಪ ಅವರು ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಅಲ್ಲದೆ ಬಿಜೆಪಿಯ ಹಲವು ನಾಯಕರಿಂದ ಯಡಿಯೂರಪ್ಪ ಹಣ ಸಂಗ್ರಹಿಸಿದ ಬಗ್ಗೆಯೂ ಡೈರಿಯಲ್ಲಿ ಇದೆ ಅಂತ ಹೇಳಿದ್ದಾರೆ. 2690 करोड़ रुपया वसूला गया और 1800 करोड़ रुपया 1000 प्लस 800 करोड़ रुपया भारतीय जनता पार्टी के नेतृत्व को पहुंचाया गया. मई 2008 से जुलाई 2011 के बीच में येदियुरप्पा जी मुख्यमंत्री थे. ये तथाकथित डायरी जिस पे हर पेज पर उनके सिग्नेचर्स हैं, ये तथाकथित डायरी के अंदर भारतीय जनता पार्टी के शीर्षतम नेतृत्व के नाम हैं. ಆದರೆ ಕಾಂಗ್ರೆಸ್ನ ಈ ಆರೋಪವನ್ನ ಬಿಜೆಪಿ ತಳ್ಳಿ ಹಾಕಿದೆ. ಕಾಂಗ್ರೆಸ್ ಸೃಷ್ಟಿ ಮಾಡಿರುವ ಕಪೋಲ ಕಲ್ಪಿತ ಡೈರಿ ಇದು ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. परिवार को गठन में लगी हुई कांग्रेस पार्टी और जब कुछ नहीं मिलता है तो झूठ और फरेब पे उतर जाता है. कांग्रेस पार्टी whose many top leaders are on bail. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಈ ರೀತಿಯ ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ದುರುದ್ದೇಶಪೂರಿತ ಅಪಪ್ರಚಾರ ಮತ್ತು ನಕಲಿ ಸುದ್ದಿಗಳನ್ನು ಹರಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ರಾಜಕೀಯವಾಗಿ ಲಾಭ ಪಡೆಯುವ ಉದ್ದೇಶ ಬಿಟ್ಟರೆ ಇದರ ಹಿಂದೆ ಯಾವುದೇ ವಾಸ್ತವಾಂಶ ಇಲ್ಲ. ಕಾಂಗ್ರೆಸ್ ನಾಯಕರು ಪ್ರಸ್ತಾಪಿಸಿರುವ ವಿಷಯಗಳು ಅಪ್ರಸ್ತುತ ಮತ್ತು ಸುಳ್ಳಿನ ಕಂತೆ. ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಕನ್ಸಲ್ಟ್ ಮಾಡ್ತಾ ಇದ್ದೇನೆ. ಈ ವಿಷಯದ ಬಗ್ಗೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡೋದಕ್ಕೋಸ್ಕರ ನಾನು ಯೋಚನೆಯನ್ನ ಮಾಡ್ತಾ ಇದ್ದೇನೆ. ಒಟ್ಟಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಾಗಲೇ ಯಡಿಯೂರಪ್ಪ ವಿರುದ್ಧ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಹೊರಿಸಿದೆ. ಆದರೆ ಇದನ್ನ ನಕಲಿ ಡೈರಿ ಅಂತ ತಳ್ಳಿ ಹಾಕಿರುವ ಬಿಜೆಪಿ ಕಾನೂನು ಸಮರಕ್ಕೆ ತಯಾರಿ ನಡೆಸಿದೆ. ಬ್ಯೂರೋ ರಿಪೋರ್ಟ್ TV9. ಅಸಲಿಗೆ ಈ ಡೈರಿ ಸಿಕ್ಕಿದ್ದು ಎಲ್ಲಿ? ಇದು ಯಡಿಯೂರಪ್ಪ ಅವರ ಮನೆಯಲ್ಲಿ ಸಿಕ್ತೋ ಅಥವಾ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಸಿಕ್ತೋ ಅನ್ನೋದರ ಬಗ್ಗೆಯೂ ಕೂಡ ಒಂದು ಅನುಮಾನ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಮಾತನಾಡಿದರೆ ಅದನ್ನ ಮುಂದಿನ ಹಂತದಲ್ಲಿ ನೋಡೋಣ. ಹಾಗೆಯೇ ಚರ್ಚೆಯನ್ನು ಕೂಡ ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರುವ ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. JDSನ ವಿಧಾನ ಪರಿಷತ್ ಸದಸ್ಯರಾಗಿರುವ ಟಿ ಎ ಶರವಣ ಅವರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವ ಎಸ್ ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ. ಮಾಜಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವ ಅಶೋಕ್ ನಾಯಕ್ ಅವರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಹನುಮಂತಯ್ಯ ಅವರೇ, ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದೀರಿ. ಯಡಿಯೂರಪ್ಪ ಅವರ ಡೈರಿ ಇಷ್ಟೊಂದು ಕೋಟಿಗಟ್ಟಲೆ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಯಾಕೆ ಇದರ ಬಗ್ಗೆ ಹಾಗಾದ್ರೆ ತನಿಖೆ ವಿಚಾರವಾಗಿ ನಿಮ್ಮ ನಿಲುವು ಏನಿದೆ ಅಂತ? ಇಲ್ಲ, ಇದನ್ನು ತನಿಖೆ ಮಾಡಬೇಕು ಅಂತ ನಮ್ಮ ನಿಲುವಿದೆ. ತನಿಖೆ ಮಾಡಬೇಕು, ಸತ್ಯಾಂಶ ಜನರಿಗೆ ತಿಳಿಸ್ಬೇಕು. ಆಮೇಲೆ ಇಷ್ಟು ದೊಡ್ಡ ಹಣ ಅವ್ರ ಕಾಲದಲ್ಲಿ ವ್ಯವಹಾರ ಆಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಯಾರಾದರೂ ನಂಬಬಹುದಾದದ್ದು. ಯಾಕೆ ಅಂದರೆ ಇಲ್ಲಿ ಯಾರ್ಯಾರಿಗೆ ಹಣ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಇವರೆಲ್ಲ ಇಂಡಿಪೆಂಡೆಂಟ್ ಶಾಸಕರು. ನರೇಂದ್ರ ಸ್ವಾಮಿ ಆಗ್ಬೋದು, ಗೂಳಿಹಟ್ಟಿ ಶೇಖರ್ ಆಗ್ಬೋದು, ವೆಂಕಟರಮಣಪ್ಪ ಆಗ್ಬೋದು, ಸುಧಾಕರ್ ಆಗ್ಬೋದು, BJPಗೆ ಸೇರಿದ ಕೆಲವು ಶಾಸಕರು ಕೂಡ ಇದ್ದಾರೆ. ಸೊ ಇವ್ರು ಯಾರು ಇವತ್ತು ಹಣ ಈಸ್ಕೊಳ್ಳದೆ BJP ಸೇರಿದ್ದಾರೆ ಅಂತ ಹೇಳೋದಕ್ಕೆ ಯಾವ ಆಧಾರಗಳು ಇಲ್ಲ. ಎರಡನೇದು, ಇವತ್ತು ನಡೀತಿರೋ ವಿದ್ಯಮಾನಗಳನ್ನು ಗಮನಿಸಿದ್ರೆ ಇದರ ಬ್ಯಾಕ್ಗ್ರೌಂಡ್ ಹೇಳ್ತಿದ್ದೀನಿ ನಾನು. ಒಂದು ಪ್ರಶ್ನೆ ಇದೆ. ಈಗ ಸುರ್ಜೇವಾಲಾ ಅವರು ಹೇಳಿರ್ತಕ್ಕಂಥ ಮಾತಿನ ಆಧಾರದಲ್ಲಿ ಒಂದು ಪ್ರಶ್ನೆ ಇದೆ. ಸುರ್ಜೇವಾಲಾ ಅವರು ಹೇಳಿರ್ತಕ್ಕಂಥ ಮಾತಿನ ಆಧಾರದಲ್ಲಿ ಒಂದು ಪ್ರಶ್ನೆ ಇದೆ. ಬಹುಶಃ ಅದು ಎಲ್ಲರೂ ಕೂಡ 2017ರಿಂದ ಐಟಿಯ ಪೊಸೆಷನ್ ಅಲ್ಲಿ ಈ ಡೈರಿ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. 2017ರಲ್ಲಿ ಯಡಿಯೂರಪ್ಪ ಅವರ ಮನೆ ಮೇಲೆ ಐಟಿ ದಾಳಿ ಆಗಿಲ್ಲ. ಬಹುಶಃ ಸದ್ಯದ ಇತಿಹಾಸದಲ್ಲಿ ಅವರ ಮನೆಯ ಮೇಲೆ ಐಟಿ ದಾಳಿ ನಡೆದಿರೋ ಬಗ್ಗೆ ವರದಿ ಆಗಿಲ್ಲ.
ಹಿಂಗಿರುವಾಗ 2017ರಲ್ಲಿ ಕರ್ನಾಟಕದಲ್ಲಿ ಕೆಲ ನಾಯಕರುಗಳ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಯಾರ ಮನೆಯಲ್ಲಿ ಹಂಗಾದ್ರೆ ಈಗ IT ನಾವು ಇದು ಕೇಳ್ತಿರೋ ಸಿಕ್ಕಿದೆ ಅಂತ ಪ್ರಕಾರ ಹೇಳಿ? ಸರ್, ನನ್ನ ಪ್ರಶ್ನೆ ಏನು ಅಂದರೆ ಯಾರ ಬಳಿ ಇತ್ತು ಅನ್ನೋದನ್ನು ಐ ಟಿ ಡಿಪಾರ್ಟ್ಮೆಂಟ್ ಕ್ಲಾರಿಫೈ ಮಾಡಬೇಕು. ಓಕೆ, ಇಟ್ ಈಸ್ ದರ್ ಡ್ಯೂಟಿ. ಹೌದು, ಇದು ಆರೋಪ. ಯಾರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ಸಿನ ನಮ್ಮ ಸುರ್ಜಿವಾಲಾ ಅವರು ಆರೋಪ ಮಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಐ ಟಿನವರು 2700ರಲ್ಲಿ ತೆಗೆದುಕೊಂಡಿದ್ರಲ್ಲಿ ಇತ್ತು ಅಂತ ಹೇಳ್ತಿದ್ದಾರೆ. ಐ ಟಿ ಡಿಪಾರ್ಟ್ಮೆಂಟ್ ಲೆಟ್ ದೆಮ್ ಕ್ಲಾರಿಫೈ. ಇಟ್ ಈಸ್ ಇನ್ ದೇರ್ ಹ್ಯಾಂಡ್. ಇಲ್ಲ ಅಂತ ಹೇಳಿ, ಅದು ಎಲ್ಲಿ ಸಿಕ್ತು ಅಂತ ಹೇಳಿ, ಯಾವುದು ಅಂತ ಹೇಳಿ, ಇದಿಷ್ಟು ಪ್ರಶ್ನೆಗಳು ಜನರಿಗೆ ಬಗೆಹರಿಬೇಕು ಅಂತಾದ್ರೆ ಒಂದು ತನಿಖೆ ಆಗಬೇಕು. ತನಿಖೆ ಮಾಡಲಿ. ಖಂಡಿತ. ಪ್ರಕಾಶ್ ಅವರೇ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ದಿವಾಳಿ ಎದ್ದೋಗಿರೋ ಪಕ್ಷ. ಇವ್ರಿಗೆ ಯಾವುದೂ ಇಶ್ಯೂ ಇಲ್ಲ. ಇವತ್ತು ಫ್ಯಾಬ್ರಿಕೇಟ್ ಮಾಡೋದು, ಆಡಿಯೋ ಫ್ಯಾಬ್ರಿಕೇಟ್ ಮಾಡ್ತಾರೆ, ವಿಡಿಯೋ ಫ್ಯಾಬ್ರಿಕೇಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಫ್ಯಾಬ್ರಿಕೇಟೆಡ್ ಆಡಿಯೋನ ಪಾರ್ಲಿಮೆಂಟಲ್ಲಿ ರಿಲೀಸ್ ಮಾಡಕ್ಕೆ ಹೋಗ್ತಾರೆ. ಇವತ್ತೊಂದು ಫ್ಯಾಬ್ರಿಕೇಟೆಡ್ ಆಡಿಯೋ ಅಂತೇಳಿ ಯಾವುದನ್ನು ಹೇಳ್ತಾ ಇದ್ರಿ ನೀವು? ಮನೋಹರ್ ಪರಿಕರ್ ಹೆಲ್ತ್ ಮಿನಿಸ್ಟರ್ ಮಾತಾಡಿದ್ದು ಅಂತ ಸಬ್ಸ್ಟಾನ್ಶಿಯೇಟ್ ಮಾಡ್ತೀರಾ ಅಂತ ಸ್ಪೀಕರ್ ಕರ್ನಾಟಕದಲ್ಲಿ ಸುಮಾರು ಆಡಿಯೋಗಳು, ಕರ್ನಾಟಕದಲ್ಲಿ ಬೇರೆ ಬೇರೆ ಆಡಿಯೋಗಳಿದಾವೆ. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಹನುಮಂತಪ್ಪನವ್ರಿಗೆ ಮಾಹಿತಿಯ ಕೊರತೆ ಇರೋದ್ರಿಂದ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. CBDT ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ಪತ್ರಗಳು ಸಿಕ್ಕಿದ್ದು ಎಲ್ಲಿ ಅಂದ್ರೆ ಲೂಸ್ ಶೀಟ್ಸ್, ಇದು ಡೈರಿ ಅಲ್ಲ. DK ಶಿವಕುಮಾರ್ ಅವರ ಮನೆಯ ಮೇಲೆ ದಾಳಿ ಮಾಡಿದಾಗ DK ಶಿವಕುಮಾರ್ ಇಟ್ಕೊಂಡಿದ್ದಂತ ಪತ್ರಗಳಿದು. ಅದು ಜೆರಾಕ್ಸ್ ಕಾಪಿ. ಪ್ರಕಾಶ್ ಅವರೇ ಮಾತಾಡ್ತೀನಿ, ನಾನು ಅದರ ಬಗ್ಗೆ ಮಾತಾಡ್ತೀನಿ. ಪ್ರಕಾಶ್ ಅವರು ಹೇಳಿರ್ತಕ್ಕಂಥ ಮಾತು ಮತ್ತು ರವಿಶಂಕರ್ ಪ್ರಸಾದ್ ಅವರು ಕೇಂದ್ರದ ಕಾನೂನು ಸಚಿವರಾಗಿರುವಂತಹ ರವಿಶಂಕರ್ ಪ್ರಸಾದ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಕೂಡ ನೋಡೋಣ ಚಿಕ್ಕ ಬ್ರೇಕ್ ನಂತರ. ಈ ಡೈರಿ ಸಿಕ್ಕಿದ್ದಲ್ಲಿ ಅನ್ನೋದ್ರ ಬಗ್ಗೆ ರವಿಶಂಕರ್ ಪ್ರಸಾದ್ ಅವರು ಮಾತನಾಡಿದ್ರೆ ಅದನ್ನ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಮುಂಚಿತವಾಗಿ ಶರವಣ ಅವರು ಈಗಾಗಲೇ ಈ ಡೈರಿಯ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ, ಇಲ್ಲ ಈ ಡೈರಿಯನ್ನ ಸಿಕ್ಕಿರುವಂಥದ್ದು ಮತ್ತು ಯಡಿಯೂರಪ್ಪ ಅವರು ಕೋಟಿಗಟ್ಟಲೆ ಹಣವನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು. ನೋಡಿ ಪ್ರಕಾಶ್ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಿವಂಗತ ಅನಂತಕುಮಾರ್ ಅವರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಸಂಭಾಷಣೆ ಮಾಡೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ಒಂದು CD-ಯನ್ನು ಬಿಡುಗಡೆ ಮಾಡಿತು ಕಾಂಗ್ರೆಸ್ ಪಕ್ಷ. ಆ ಟೈಮಲ್ಲಿ ನೀನೇನು ಕೊಟ್ಟೆ, ಅವರ ಅವಧಿಯಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ, ಗೋವಿಂದರಾಜ್ ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ, ನೀನು ಕೂಡ ನಿನ್ನ ಅವಧಿಯಲ್ಲಿ ಕೂಡ ಇದೆಲ್ಲ ಕೊಟ್ಟಿದೆಯಲ್ವಾ? ಹೌದು, ನಾನೂ ಕೊಟ್ಟಿದ್ದೀನಿ, ಇಂಥವ್ರು ಕೊಟ್ಟಿದ್ದೀನಿ ಅಂತೇಳಿ ಆ ಸಂಭಾಷಣೆಯಲ್ಲಿ ಬಂದಿರತಕ್ಕಂಥದ್ದನ್ನು ಈ ರಾಷ್ಟ್ರದ ಜನ ತಿಳ್ಕೊಂಡಿದ್ದಾರೆ. ಬಹುಶಃ ಇವತ್ತು ಈ ಲೋಕ್ಪಾಲ್ ಮಸೂದೆ ಬಗ್ಗೆ ಅಣ್ಣಾಜಾರ್ ಅವರು ಸತತವಾಗಿ ಉಪವಾಸ ಸತ್ಯಾಗ್ರಹ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ 2014ರಲ್ಲಿ ಸನ್ಮಾನ್ಯ ಮೋದಿಯವರು ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನು ಭಾಷೆ ಕೊಟ್ಟರು, ಹೌದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ತರ್ತೀವಿ, ಅಧಿಕಾರವನ್ನು ಕೊಡಿ ಅಂತೇಳಿ ಏನು ಜನರ ಹತ್ರ ಪ್ರಾರ್ಥನೆ ಮಾಡಿದ್ರು. ಇವತ್ತು ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಲೋಕ್ಪಾಲ್ಗೆ ನೀವೊಂದು ಶಕ್ತಿಯನ್ನು ಕೊಡ್ತಾ ಇದ್ದೀರಾ. ನೀವು ಸರಿಯಾಗಿ ಕೊಟ್ಟಿದ್ರೆ ಇಂಥದ್ರೆಲ್ಲ ನೀವು ಸರಿಯಾಗಿ ನೀವು ಏನು ಜನರಿಗೆ ಏನು ನೀವು ಭರವಸೆ ಕೊಟ್ಟಿದ್ರಿ, ಈ ವಿಚಾರವಾಗಿ ಸರಿಯಾಗಿ ತನಿಖೆ ಆಗಿದ್ರೆ ಇದೆಲ್ಲ ಬರ್ತಾ ಇತ್ತಾ? ಇವತ್ತು ಕಾಂಗ್ರೆಸ್ ಪಕ್ಷ ಏನಿದನ್ನು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಇದು ನಕಲಿ, ಈ ಡೈರಿನೇ ಅಲ್ಲ ಅನ್ನೋ ಒಂದು ರಾಜಕೀಯ ಬಣ್ಣ ಹಚ್ಚಕ್ಕೆ ಹೋಗ್ತಾ ಇದ್ದೀರಲ್ಲ ಬಿಜೆಪಿ ನಾಯಕರಿಗೆ, ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಹೇಳಿ, ಆಡಿಯೋದಲ್ಲಿ ಇತ್ತು, ಇವಾಗ ಅದಕ್ಕೆ ಬೇಕಾದಂತಹದ್ದು ಸಿಗ್ತಾ ಇದೆ ಅಂತ ಹೇಳಿ. ಇಲ್ಲ, ಇದು DK ಶಿವಕುಮಾರ್ ಮನೆಯಲ್ಲಿ ರೈಡ್ ಆದಾಗ ಲೂಸ್ ಶೀಟಲ್ಲಿ ಸಿಕ್ಕಿದ್ದು. ಇದ್ರ ಬಗ್ಗೆ CBDT ಹಿಂದೆ ತನಿಖೆ ಮಾಡಿದೆ. ಶಿವಕುಮಾರ್ ಅವ್ರನ್ನ ತನಿಖೆ ಮಾಡಿದಾಗ ಅವ್ರು ಹೇಳಿದ್ದಾರೆ, ಅವ್ರು ಕೇಳಿದ್ದಾರೆ ನೀವು ACBಗೆ ಯಾಕೆ ಕೊಡಲಿಲ್ಲ, ಲೋಕಾಯುಕ್ತಗೆ ಯಾಕೆ ಇದನ್ನೆಲ್ಲ ದೂರು ಕೊಡಲಿಲ್ಲ ಅಂದಾಗ ಇದ್ರ ಜೆನ್ಯನ್ನೆಸ್ ನನಗೆ ಖಾತ್ರಿ ಇಲ್ಲದೆ ಇರೋದ್ರಿಂದ ನಾ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇದನ್ನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ ತೆಲಂಗಾಣಲ್ಲಿ, ಹೈದ್ರಾಬಾದಲ್ಲಿರುವಂಥದ್ದು ಹ್ಯಾಂಡ್ ರೈಟಿಂಗ್ ಇದಾಗಕ್ಕೆ ಅಂತ. ಅಲ್ಲೂ ಕೂಡ ಈ ಜೆರಾಕ್ಸ್ ಕಾಪಿ ಇದು ಒರಿಜಿನಲ್ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಇದು ಅನುಮಾನ. ಒರಿಜಿನಲ್ ಹುಡುಕಬೇಕಾಗಿರೋದು ಯಾರ ಜವಾಬ್ದಾರಿ? ಯಾರು ಇವತ್ತು ಇದು ಸತ್ಯ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನ ಒರಿಜಿನಲ್ ಅನ್ನು ಹುಡುಕ್ಸ್ಬೇಕಲ್ವಾ? DK ಶಿವಕುಮಾರ್ ಒರಿಜಿನಲ್ ಕೊಡಬೇಕು. ಅವ್ರ ಮನೇಲಿ ಸಿಕ್ಕಿದ್ದು ಇವತ್ತು ಎಂತೆಂತವ್ರ ಮೇಲೆ ಆಪಾದನೆಗಳು ಮಾಡಿದ್ದಾರೆ. ಅಶೋಕ್ 300 ಕೋಟಿ ತಗೊಂಡಿದ್ದಾರೆ, ಜಡ್ಜ್ಗಳು 250 ಕೋಟಿ ಕೊಟ್ಟಿದ್ದಾರೆ ಅಂತೆಲ್ಲ ಅದ್ರೊಳಗೆ ಬರೆದನ್ನು ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಆಫೀಸಲ್ಲಿ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಇವತ್ತು ಫೋರ್ಸ್ ಅಲ್ಲಿ ಇದೆ. ಇವ್ರು ಯಾವುದೇ ಆಪಾದನೆಗಳು ಮಾಡಿದಾಗ ಅದನ್ನ ರುಜುವಾತ್ ಮಾಡಬೇಕು. ಇಲ್ಲ ಅಂದ್ರೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ವಯೋಲೇಷನ್ ಮಾಡ್ದಂಗೆ ಇವ್ರಿಲ್ಲ ಅಂದ್ರೆ ಇವ್ರ ಮೇಲೆ ಕ್ರಮ ತಗೋಬೇಕು, ಕೇಸ್ ಹಾಕ್ಬೇಕಾಗತ್ತೆ ಇವ್ರ ಮೇಲೆ. ಪ್ರಕಾಶ್ ಅವರೇ ಮಾತಾಡ್ತೀರಿ, ಈ ಚರ್ಚೆ ನಾವು ಮುಂದುವರಿಸೋಣ. ಯಾಕಿಂತ ಮುಂಚಿತವಾಗಿ ರವಿಶಂಕರ್ ಪ್ರಸಾದ್ ಅವರು ಕೂಡ ಇದೇ ಧಾಟಿಯ ಮಾತುಗಳನ್ನ ಹೇಳಿದ್ದಾರೆ. ಯಾವ ರೀತಿಯಾಗಿ ಎಲ್ಲಿ ಸಿಕ್ಕಿದೆ ಈ ಡೈರಿ ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ, ನೋಡೋಣ. ಡಿ ಶಿವಕುಮಾರ್
इनकम टैक्स के लोगों को एक लूज शीट भी पकड़ा देते हैं। उन्होंने पूछा कि ये क्या है, कहा कि ये एक डायरी के कुछ लूज पन्ने हैं। कहा आपको कहां से मिले, इट वॉज ए फोटोकॉपी, वो फोटोकॉपी थी, ध्यान रखिए, आपको कहां से मिले? तो उन्होंने कहा कि मैं पॉलिटिकल लीडर हूं, मुझे लोगों से मिल जाता है। और जो आज कांग्रेस पार्टी ने प्रेस कॉन्फ्रेंस किया है वो वही लूज शीट ऑफ पेपर है। इनकम टैक्स डिपार्टमेंट ने डी शिव कुमार का स्टेटमेंट लिया और उनसे पूछा कि आप इसको ऑथेंटिकेट करते हैं, आपके पास इसकी ओरिजिनल कॉपी है? कहा नहीं है। कहा कि अगर आपको इतना बड़ा लगा कि बीजेपी के इतने टॉप नेताओं को घूस दिया गया तो आपने एंटी करप्शन ब्यूरो में और लोकायुक्त कर्नाटका में कोई केस किया था आपने? इनकम टैक्स ने आज के अपने स्टेटमेंट में इसको कोट किया है, मैं पढ़ रहा हूं। इन रिस्पॉन्स टू द क्वेश्चन as to why the said matter was not informed to ACB or Lokayukt of the Karnataka, Shri Dev Kumar has stated that as he does not know about the genuineness of the said loose sheets, he did not inform the same to the enforcement agencies. क्योंकि मुझे खुद इस बात का इल्म नहीं है कि ये जेन्युइन है कि नहीं है, इसलिए मैंने केस नहीं किया। अब आप इसकी जानकारी प्राप्त करिए। फिर इनकम टैक्स विभाग ने येदियुरप्पा जी को बुलाया, कहा ये आपके दस्तखत हैं? कहा कि मैंने तो आज तक जिंदगी में डायरी लिखी नहीं है। और वो डायरी क्या थी? कर्नाटका असेंबली के जो एमएलए को डायरी मिलती है उसी का लूज शीट्स था। कहा ये आपके दस्तखत हैं? कहा बिल्कुल नहीं है, मैं साइन करता हूं, आप मेरे दस्तखत का एग्जामिनेशन करा लीजिए। तो येदियुरप्पा जी ने साइन करके दे दिया और आज उन्होंने अपना एक स्टेटमेंट भी इशू किया है, आपकी जानकारी के लिए, इट इज ऑलरेडी इन पब्लिक डोमेन। अब इनकम टैक्स विभाग ने सेंट्रल फॉरेंसिक लेबोरेटरी के पास येदियुरप्पा जी के दस्तखत के एग्जामिनेशन के लिए भेजने का प्रक्रिया शुरू की। ಎಸ್, ಇದು ಇಲ್ಲಿ ರವಿಶಂಕರ್ ಪ್ರಸಾದ್ ಅವರು ಹೇಳಿರೋದು ಇನ್ನೂ ಕೂಡ ಕಳಿಸುವಂತಹ ಪ್ರಕ್ರಿಯೆಯಲ್ಲಿ ಇದೆ. ಅಂದರೆ ಅವರ ಹ್ಯಾಂಡ್ ರೈಟ್ ಹೌದು ಅಲ್ವೋ ಅನ್ನೋದನ್ನು ಕಳಿಸುವ ಪ್ರಕ್ರಿಯೆಯಲ್ಲಿದೆ ಅನ್ನೋದನ್ನು ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ರು. ಅಶೋಕ್ ನಾಯಕ್ ಅವರೇ ಈಗ ಬಿಜೆಪಿಯವರ ಸಮರ್ಥನೆಯನ್ನು ಕೂಡ ನಾವು ನೋಡಿದ್ವಿ. ಹಾಗಾದ್ರೆ ಈ ಡೈರಿಯ ಅಸಲಿಯತ್ತಿನ ಬಗ್ಗೆ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಯಾಕಂದ್ರೆ ನಕಲಿ ಅನ್ನೋದನ್ನ ಬಿಜೆಪಿಯವರೆಲ್ಲರೂ ಕೂಡ ಹೇಳ್ತಿದ್ದಾರೆ. ಮತ್ತು ಅದು ಸಿಕ್ಕಿರೋದು ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಜೆರಾಕ್ಸ್ ಪ್ರತಿಯ ರೂಪದಲ್ಲಿ ಸಿಕ್ಕಿದೆ ಇದು ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ಕಾನೂನು ಚೌಕಟ್ಟಿನಲ್ಲಿ ಕೆಲವು ವಿಚಾರ ಗೊತ್ತಿರುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ತನಿಖೆ ಆಗಬೇಕಾಗಿದೆ. ಮೂಲ ದಾಖಲೆ ಎಲ್ಲ ಸಂದರ್ಭದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಸಿಗದೇ ಇದ್ರೆ ತನಿಖೆ ನಡೆಸೋದಕ್ಕೆ ಆಗೋದಿಲ್ವಾ? ಆಗತ್ತೆ. ತಜ್ಞರ ಅಭಿಪ್ರಾಯ ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರ. ಇನ್ನೇನು ಈಗ ಒಬ್ಬರು ಪಕ್ಷಕ್ಕೆ ಸೇರಿದವರೊಬ್ಬರು ನಮ್ಮ ಗಣ್ಯರು ಹೇಳಿದ್ರು, ಹಿಂದಿನ ಇದಕ್ಕೆ ಕೊರೊಬರೇಟಿವ್ ಎವಿಡೆನ್ಸ್ ಆಡಿಯೋ ಏನೋ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ಇದರ ಜೊತೆಗೆ ಹೋಲಿಸಿದಾಗ ಸ್ವಲ್ಪ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಇದೆ ಅಂತ ಕಂಡು ಬರ್ತಾ ಇದೆ. ಮುಂದೆ ತನಿಖೆ ಆಗಬೇಕು. ಇದು ಈ ಡೈರಿ ಹಗರಣ ಹಿಂದಿನಿಂದ ನಡ್ಕೊಬಂದಿದೆ. ಈ ಕಪ್ಪು ಕಾಣಿಕೆಯನ್ನು ಹೈಕಮಾಂಡಿಗೆ ಸಲ್ಲಿಸುವಂಥದ್ದು. ಆದರೆ ಇದರಲ್ಲಿ ಸ್ವಲ್ಪ ವಿಶೇಷ ಇದೆ, ಸ್ವಲ್ಪ ಪ್ರಬಲ ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಲಿಕ್ಕೆ ಬರ್ತೇನೆ. ಹಿಂದಿನ ಡೈರಿ ಹಗರಣದಲ್ಲಿ ಏನಾಗ್ತಿತ್ತು, ಯಾರ್ಯಾರಿಗೆ ಹಣ ಕೊಟ್ಟಿದ್ದೆಲ್ಲ ಕೋಡ್ ವರ್ಡ್ ಇರ್ತಿತ್ತು, RG ರಾಹುಲ್ ಗಾಂಧಿ ಹೀಗೆ ಕೆಲವು. ಆದರೆ ಈ ಸಲ ಇವರು ಬರೆದಂಥ ಹಗರಣದಲ್ಲಿ ಇದರಲ್ಲಿ ನೋಟ್ನಲ್ಲಿ ಸಂಪೂರ್ಣ ಹೆಸರು ಇದೆ, ಸಂಪೂರ್ಣ ಮೊತ್ತವೂ ಇದೆ ಅದರಲ್ಲಿ. ಹೀಗೆ ಇದನ್ನು ಭಿನ್ನವಾಗಿ ನೋಡಬೇಕಾಗತ್ತೆ. ಆ ಡೈರಿ ಕಂಪೇರ್ ಮಾಡಲಿಕ್ಕೆ ಬರೋದು, ಅವೆಲ್ಲ ಕೇಸ್ ಬಿದ್ದು ಹೋಗಿವೆ. ಇದರಲ್ಲಿ ಸ್ವಲ್ಪ ಮೇಲ್ಮಟ್ಟಿಗೆ ತನಿಖೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಪ್ರೈಮರಿ ತನಿಖೆ ಎಲ್ಲಿಂದ ಶುರುವಾಗುತ್ತೆ? ಇದರ ಹ್ಯಾಂಡ್ ರೈಟ್ ಮೂಲಕವಾಗಿ ಮಾತ್ರನೇನಾ ಅಥವಾ ಅದರ ಬಿಯಾಂಡ್ ದಟ್ ಅದರ ಮಾಡೋಕ್ಕಾಗತ್ತೆ, ಅದರ ಹೊರತಾದಂತ ಮಾಡೋದಕ್ಕಾಗತ್ತೆ? ಇದರಲ್ಲಿ ಸುದೀರ್ಘ ಬರಹ ಇದೆ, ಕೇವಲ ಒಂದೆರಡು ತುಣುಕುಗಳಲ್ಲ. ಆದ್ದರಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದು ಮೋಡ್ ಆಫ್ ಸ್ಟೈಲ್, ರೈಟಿಂಗ್, ಯಾವ ರೀತಿಯಿಂದ ಶೈಲಿ ಹೇಗಿದೆ, ಯಾವ್ಯಾವ ಅಕ್ಷರಗಳು ಹೇಗೆ ಬರೀತಾರೆ, ಯಾವ್ಯಾವ ಅಕ್ಷರದ ತಲೆಗಂಟುಗಳು ಹೇಗಿರ್ತವೆ, ಇವೆಲ್ಲವನ್ನು ಸೂಕ್ಷ್ಮವಾಗಿ ಬೇಕಾಗಿಲ್ವಾ? ಬೇಕಾಗಿಲ್ಲ. ಒರಿಜಿನಲ್ ಏನಿರುತ್ತೆ, ಒಂದು ಸ್ಟ್ರೆಸ್ ಅನ್ನೋದೊಂದು ಇರುತ್ತೆ. ನಾವು ಒಂದು ಇಂಕ್ ಪೆನ್ ತಗೊಂಡು ಬರೆಯುವಾಗ ಆ ಕಾಗದ ಮೇಲೆ ಎಷ್ಟು ಅದು ಪ್ರೆಷರ್ ಬೀಳುತ್ತೆ,
ಅದನ್ನು ಮಾತ್ರ ಕಂಡುಹಿಡಿಬೋದು. ಬಾಕಿ ಮೋಡ್ ಆಫ್ ರೈಟಿಂಗ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತೆ, ಆದರೆ ಇದಷ್ಟೇ ಸಾಕಾಗಲಾರ್ದು, ಇದಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರಗಳು ಬೇಕಾಗತ್ತೆ. ಈಗಾಗಲೇ ಏನು ಹೇಳಿದ್ರೆ ಆಡಿಯೋ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಇದೆ ಮತ್ತು ತನಿಖೆ ಆಗಬೇಕಷ್ಟೇ. ಹೇಳಿದಕ್ಕೆ ಒಂದು ಆಡಿಯೋ ಕ್ಯಾಸೆಟ್ದು ಮೊನ್ನೆ ನಡೆದಂಥ ಘಟನೆ, ಇವರು ಅಡ್ವೊಕೇಟ್ ಸಾಹೇಬ್ರು ಇವರು, ಈ ಘಟನೆ 2009ಕ್ಕೆ ಇವತ್ತು 10 ವರ್ಷ ಆದಮೇಲೆ ಅದಕ್ಕೂ ಇದಕ್ಕೂ ತಾಳೆ ಹಾಕಬೇಕು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಯಾವ ಕೋರ್ಟಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂತಾರೆ ನನಗೆಲ್ಲ, ಕಾನೂನು ಜ್ಞಾನ ಇಲ್ಲದೆ ಹೋದ್ರು ಇಷ್ಟು ನನಗೆ ಗೊತ್ತಿದೆ ಇದು ಸಾಧ್ಯವೇ ಇಲ್ಲ ಅಂತ. ಎರಡನೇದು FSL ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಇಟ್ ಈಸ್ ಡೌಟ್ಫುಲ್ ಅಂತ. ಇಟ್ ಈಸ್ ನಾಟ್ ದಟ್ ಕಳಿಸಿಲ್ಲ ಅಂತಲ್ಲ, ಕಳಿಸಿದ್ದಾರೆ. ನಾನು ಬೇಕಾದ್ರೆ ಓದ್ತೀನಿ ಲೆಟರ್ನ. ಇದು ಇಲ್ಲಿ ಎರಡು ಇವ್ರು ಸೈನ್ ಮಾಡಿರೋ ಲೆಟರ್ನ, ಇವ್ರು ಕೊಟ್ಟಿರೋ ಡೈರಿ ಎರಡೂ ಹೈದರಾಬಾದ್ ಕಳಿಸಿದ್ದಾರೆ. ಅವರು ಇದು ಡೌಟ್ಫುಲ್, ಒರಿಜಿನಲ್ ಕೊಡಬೇಕು, ಒರಿಜಿನಲ್ ಇಲ್ಲ, ಇದು ನಂಬಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ತಾವ್ ಹೆಂಗ್ ನೋಡ್ತಿರಿದ್ದಾನೆ? ಯಾಕಂದ್ರೆ ಇವತ್ತು ಬಂದಿರುವಂತಹ ಈ ಡೈರಿ ಇದು ಒಂಥರ ಈ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಇದ್ದಂಗೆ ಹರಿಪ್ರಸಾದ್. ಈ ಡೈರಿಗಳು ಇದೊಂದೇ ಅಲ್ಲ, ಸಾಕಷ್ಟು ಡೈರಿಗಳು ಬರ್ತಾ ಇರ್ತವೆ. ಇನ್ನು ನರಸಿಂಹರಾವ್ ಕಾಲದಲ್ಲೂ ನಾವು ಸಾಕಷ್ಟು ಹವಾಲಾ ಪ್ರಕರಣಗಳನ್ನ ನೋಡ್ಕೊಂಬಂದು, ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ MLC ಗೋವಿಂದರಾಜ್ ಅವರ ಡೈರಿ ನೋಡು. ಬಟ್ ಯಾವುದು ಏನಾಗ್ತದೆ ನಮ್ಮಲ್ಲಿ ಲಾಜಿಕಲ್ ಎಂಡ್ಗೆ ಹೋಗೋದಿಲ್ಲ. ಯಾಕೆ ಲಾಜಿಕಲ್ ಎಂಡ್ಗೆ ಹೋಗೋದಿಲ್ಲ ಅಂದರೆ ನಮಗೆ ಭಾಳ ಆ ಟೈಮ್ಲಿ ಏನೋ ಒಂದು ಎಫೆಕ್ಟ್ ಬೇಕಾಗಿರ್ತದೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ. ಅಷ್ಟಕ್ಕೆ ಮಾತ್ರ ಅವ್ರು ಯೂಸ್ ಮಾಡ್ಕೊಳೋದ್ರಿಂದ ಈ ಸ್ಟ್ರೈಕ್ಗಳನ್ನ ಹೆಚ್ಚಿಗೆ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಈಗ ಈ ಪ್ರಕರಣಕ್ಕೆ ಬಂದರೆ ನಾವು ಈಗ ಇನ್ಕಮ್ ಟ್ಯಾಕ್ಸ್ನವ್ರ ಪ್ರಕಾರ ಈ ಡೈರಿಯ ಶೀಟ್ಗಳು ಸಿಕ್ಕಿದಂಥದ್ದು 2 ವರ್ಷದಿಂದ DK ಶಿವಕುಮಾರ್ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಸಿಕ್ಕಿದ್ದು ಅಂತ. ಓಕೆ, ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಅವಾಗ ಸಿಕ್ತು ಅಂತ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಶಿವಕುಮಾರ್ ಮನೇಲಿ ಸಿಕ್ತು ಅಂತ. ಅಂದರೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡೋದಕ್ಕೆ ಮುಂಚೆನೇ ಶಿವಕುಮಾರ್ ಕೈಲಿ ಈ ಇನ್ಫಾರ್ಮೇಷನ್ ಇತ್ತು. ಹೌದು, ಇವತ್ತು ಕಾಂಗ್ರೆಸ್ನವರು ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದರೆ 2 ವರ್ಷದಿಂದ ಯಾಕೆ ಮಾಡಲಿಲ್ಲ, 2 ವರ್ಷದ ಹಿಂದೆ ಯಾಕೆ ಮಾಡಲಿಲ್ಲ, ಅದನ್ನು ಸಹ ಕಾಂಗ್ರೆಸ್ ಮುಖಂಡರುಗಳು ಹೇಳಬೇಕಾಗ್ತದೆ. ಒಂದು, ಕಾಂಗ್ರೆಸ್ ದೃಷ್ಟಿಯಿಂದ ನಾವು ಕ್ವಶನ್ ಮಾಡೋದಾದರೆ, ಕಾಂಗ್ರೆಸ್ಸಿನ ನೈತಿಕತೆ, ಅವರ ಪ್ರಾಮಾಣಿಕತೆ, ಬದ್ಧತೆಯನ್ನು ಕ್ವಶನ್ ಮಾಡೋದಾದರೆ 2 ವರ್ಷದಿಂದನೇ DK ಶಿವಕುಮಾರ್ ಮನೇಲಿ ಇತ್ತಿದ್ದು. ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ಗಳಿತ್ತು, ಏನೇನು ಡೈರಿಯಲ್ಲಿದೆ ಅಂಶಗಳನ್ನ. ಅವ್ರು ಯಾತಕ್ಕೆ ಅದನ್ನು ರಿವೀಲ್ ಮಾಡಲಿಲ್ಲ, ಸಾರ್ವಜನಿಕ ತರಬೇಕಿತ್ತು, ಅವ್ರ ಡ್ಯೂಟಿ ಅದು. ಒಬ್ಬ ಸರ್ಕಾರದಲ್ಲಿ ಇದ್ದಂಥ ಮಂತ್ರಿ ಬೇರೆ, ಅವರು ಜನಪ್ರತಿನಿಧಿ ಇದ್ದಾರೆ, ಒಬ್ಬ ಪಕ್ಷದ ಮುಖಂಡರಿದ್ದಾರೆ, ಯಾತಕ್ಕೆ ತರಲಿಲ್ಲ ಒಂದು. ಆಮೇಲೆ 2 ವರ್ಷಗಳ ನಂತರನೂ ಕಾಂಗ್ರೆಸ್ ಮುಖಂಡರ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ, ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಅದರಲ್ಲಿ ಈ ಚೌಕಿದಾರ್ ಇವೆಲ್ಲ ಗಲಾಟೆಗಳು ಶುರು ಆದಮೇಲೆ. ಇನ್ನೊಂದು, ನಾವು ಇನ್ಕಮ್ ಟ್ಯಾಕ್ಸನ್ನು ಇವತ್ತು ಕ್ವಶನ್ ಮಾಡಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ಗೆ 2 ವರ್ಷದಿಂದ ಸಿಕ್ಕ ಮೇಲೆ ಒರಿಜಿನಲ್ ಸಿಕ್ಕಿಲ್ಲ, ಓಕೆ, ಈಗ ಎಲ್ಲರೂ ಹೇಳ್ತಿರೋ ರೀತಿ ಅದರ ಫೋಟೋ ಕಾಪಿ ಶಿವಕುಮಾರ್ ಮನೇಲಿ ಸಿಕ್ತು ಅಂತ. ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಫೋಟೋ ಕಾಪಿ ಇಲ್ಲಿ ಸಿಕ್ಕಿದ ಮೇಲೆ ಇದ್ರ ಒರಿಜಿನಲ್ ಎಲ್ಲಿದೆ ಅಂತ ಪತ್ತೆ ಮಾಡಲಿಕ್ಕೆ ಅವ್ರೇನು ಕ್ರಮ ತಗೊಂಡ್ರು? ಈ ಒರಿಜಿನಲ್ ಯಾರ್ದು ಡೈರಿ ಅಂತ ಹೇಳಿದ್ದಾರೆ, ಅವ್ರ ಮೇಲೆ ಏನಾದ್ರು ರೈಡ್ ಮಾಡಿದಾರಾ, ತನಿಖೆಗೆ ಪತ್ತೆ ಮಾಡಿದಾರಾ? ಏನೂ ಮಾಡಿಲ್ಲ. ಜಸ್ಟ್ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ವಿವರಣೆ ಕೇಳಿದ್ದಾರೆ, ಯಾರಾದರೂ ಆಗಿ ಮಾಡ್ತಾರಾ? ಎಲ್ಲಾದರೂ ನಾವಿವತ್ತು ಈಗ ಮೊನ್ನೆ ನೋಡಿ, ಸಣ್ಣ ಉದಾಹರಣೆ ಕೊಡ್ತೀನಿ. ಮಂಗಳೂರಿನಲ್ಲಿ ಒಬ್ಬ RTO ಇನ್ಸ್ಪೆಕ್ಟರ್ನ, RTO ಆಫೀಸರ್ನ 800 ರೂಪಾಯಿ ಲಂಚ ತೊಗೊಂಡ ಅಂತ ಹೇಳಿಕ್ಕೆ ಟ್ರ್ಯಾಪ್ ಮಾಡಿದ್ರು. ಬಟ್ ಟ್ರ್ಯಾಪ್ ಮಾಡ್ತಿದ್ದಂಗೆ ಇಮಿಡಿಯೇಟಾಗಿ ಒಂದು ಮನೆ ರೈಡ್ ಮಾಡಿದ್ದಕ್ಕೆ 70 ಲಕ್ಷ ರೂಪಾಯಿ ನಗದು ಮತ್ತು ಕೋಟ್ಯಾಂತರ ರೂಪಾಯಿ ಹಣ ಸಿಕ್ತು. ಹಾಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಕ್ತಿದ್ದಂಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡೋದು ಅಂದರೆ ನಮಗೆ ಡೌಟ್ ಬರ್ತಕ್ಕಂಥದ್ದು, ಕಾಂಗ್ರೆಸ್ ಮುಖಂಡರು ಬದ್ಧತೆ ಕಾಣ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಯಾರು ಸರ್ಕಾರದ ದೃಷ್ಟಿಯಿಂದ ಇದು ಮಾಡಬೇಕಿತ್ತು, ಇದನ್ನು ಪತ್ತೆ ಮಾಡಬೇಕಿತ್ತು, ಅಲ್ಲೂ ಸಹ ಬದ್ಧತೆ ಕಾಣ್ತಾ ಇಲ್ಲ. ಖಂಡಿತ ಮಾತಾಡೋಣ, ಚರ್ಚೆ ನಾವು ಮುಂದುವರಿಸೋಣ. ಇನ್ನು ಈ ಡೈರಿಯಲ್ಲಿ ಇರತಕ್ಕಂಥ ವಿಚಾರಗಳನ್ನ ನೋಡಿದ್ರೆ ಇದರಲ್ಲಿ ಮದುವೆಯ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಇದೆ. ಅದರ ಬಗ್ಗೆನ ಸ್ಟೋರಿಯನ್ನು ಕೂಡ ನಮಗೆ ಹೇಳ್ತಾರೆ, ಡೈರಿಯಲ್ಲಿ ಏನೇನೆಲ್ಲ ಉಲ್ಲೇಖ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸಿ. ಮತ್ತೆ ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಅದನ್ನು ಕೂಡ ನೋಡೋಣ. ಚಿಕ್ಕ ಬ್ರೇಕ್ ನಂತರ ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣಕ್ಕಿಂತ ಮುಂಚಿತವಾಗಿ ಈ ಒಂದು ಡೈರಿಯಲ್ಲಿ ಇರತಕ್ಕಂಥದ್ದು ಮದುವೆಯ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ ಯಡಿಯೂರಪ್ಪ ಅವರ ಈ ಡೈರಿಯಲ್ಲಿ ಇರತಕ್ಕಂತಹ ಮದುವೆಯ ವಿಚಾರ ಏನು ಅನ್ನೋದನ್ನು ನೋಡೋಣ. ಯಡಿಯೂರಪ್ಪ ಮೇಲೆ ಕಾಂಗ್ರೆಸ್ ಡೈರಿ ಬಾಂಬ್ ದಾಳಿ. ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಡೈರಿಯಲ್ಲಿ ಯಡಿಯೂರಪ್ಪ ಅವರ ವೈಯಕ್ತಿಕ ಬದುಕಿನ ವಿಚಾರಗಳ ಬಗ್ಗೆಯೂ ಉಲ್ಲೇಖಗಳಿವೆ. ಡೈರಿಯಲ್ಲಿ ಯಡಿಯೂರಪ್ಪ ತಾವು ಶೋಭಾ ಕರಂದ್ಲಾಜೆ ಅವರನ್ನ ವಿವಾಹವಾಗಿದ್ದಾಗಿ ಬರೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಡೈರಿಯಲ್ಲೇನಿದೆ? ಹೀಗಂತ ಡೈರಿಯಲ್ಲಿ ಯಡಿಯೂರಪ್ಪ ಬರೆದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಡೈರಿ ಪ್ರತಿಯನ್ನು ಸುರ್ಜೇವಾಲಾ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ನಾಯಕರಿಗೆ ತಲೆ ಕೆಟ್ಟಿದೆ, ಇದು ಕಾಂಗ್ರೆಸ್ ಪಕ್ಷದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಎಂದಿದ್ದಾರೆ. ವಿಚಿತ್ರ ವಿಚಾರ, ಯಡಿಯೂರಪ್ಪನವರು ಯಾವುದೇ ಡೈರಿಯನ್ನು ಬರೆಯೋದೇ ಇಲ್ಲ, ಯಾವತ್ತು ಬರೆದಿದ್ದು ನಾವು ನೋಡೇ ಇಲ್ಲ ಎಂದು. ಮತ್ತೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಹುಚ್ಚರವರು, ಹುಚ್ಚರ ಸಂತೆ
ಕಾಂಗ್ರೆಸ್ ಅನ್ನುವಂಥದ್ದು ಹುಚ್ಚರ ಸಂತೆ ಆಗಿದೆ, ಅದಕ್ಕಾಗಿ ಈ ರೀತಿ ಆರೋಪ ಮಾಡ್ತಿದ್ದಾರೆ. ನನ್ನ ಹೆಸರನ್ನು ಅವರಿಗೆ ತಲೆ ಕೆಟ್ಟಿದೆ ಅಷ್ಟೇ, ನಾನು ಅದಕ್ಕಿಂತ ಹೆಚ್ಚು ಏನೂ ಹೇಳೋದಿಲ್ಲ. ಕಾಂಗ್ರೆಸ್ ಅವರಿಗೆ ತಲೆ ಕೆಟ್ಟಿದೆ, ಕಾಂಗ್ರೆಸ್ಸಿನ ಶವಪೆಟ್ಟಿಗೆಗೆ ಕೊನೆಯ ಮಳೆವನ್ನು ಹೊಡಿತಾ ಇದ್ದಾರೆ. ಅದಕ್ಕಾಗಿ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಇಂಥ ಆರೋಪಗಳನ್ನು ನಾನು ಹಲವಾರು ಎದುರಿಸಿದ್ದೀನಿ, ಮುಂದೆನೂ ಎದುರಿಸ್ತೀನಿ. ಇನ್ನು ಈ ಡೈರಿಯನ್ನ ಲೋಕಪಾಲ್ ಅಲ್ಲ, ಯಾವುದೇ ರೀತಿಯ ತನಿಖೆಗೆ ಬೇಕಿದ್ರೂ ನೀಡಲಿ ಅಂತ ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ಹೇಳಿದ್ದಾರೆ. ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಈ ರೀತಿಯ ಆರೋಪಗಳನ್ನು ಮಾಡ್ತಿದೆ ಅಂತ ಟೀಕಿಸಿದ್ದಾರೆ. ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದಿದೆ, ಯಾವ ರೀತಿ ಇವತ್ತು ಚುನಾವಣೆಯನ್ನು ಎದುರಿಸೋಕ್ಕಾಗ್ದೇ ಒಂದು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತಂದರೆ ಅಲ್ಲಿ ತೋರಿಸಿರ್ತಕ್ಕಂಥ ಅಥವಾ ಬಿಡುಗಡೆ ಮಾಡಿರ್ತಕ್ಕಂಥ ಡೈರಿ ಇಟ್ಸ್ 100% ಫೇಕ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಇದ್ದಾರೆ, ಯಾವುದೇ ರೀತಿ ಅನುಮಾನ ಇಲ್ಲ. ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಯಾವ ರೀತಿ ಇದ್ರ ಬಗ್ಗೆ ಒಂದು ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತಾರೆ. ಹೀಗೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಡೈರಿಗೆ ಬಿಜೆಪಿ ಅಷ್ಟೇ ತೀಕ್ಷ್ಣವಾದ ತಿರುಗೇಟು ನೀಡುತ್ತಿದೆ. ಆದರೆ ಡೈರಿಯ ಅಸಲಿಯತ್ತೇನು ಅನ್ನೋದು ಸೂಕ್ತ ತನಿಖೆಯಿಂದಷ್ಟೇ ಹೊರಬರಲು ಸಾಧ್ಯ. ಬ್ಯೂರೋ ರಿಪೋರ್ಟ್, TV9. ಎಸ್, ಮದುವೆಯ ವಿಚಾರದ ಬಗ್ಗೆಯೂ ಕೂಡ ಡೈರಿಯಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಇಲ್ಲಿ ಕೇರಳದಲ್ಲಿ ಹೋಗಿ ಮದುವೆಯಾಗಿದ್ದೀನಿ ಅನ್ನುವಂಥದ್ದನ್ನು ಕೂಡ ಡೈರಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಅಂಶವೂ ಕೂಡ ಇದೆ. ಇಲ್ಲಿ ಹನುಮಂತೇವರೇ ಒಂದು ವಿಚಾರ ಹೇಳಲೇಬೇಕು. ಯಾರ್ಯಾರು ಈ ರೀತಿ ಡೈರಿ ಸಿಗಾಕೊಂಡಿರ್ತಾರೆ ಯಾವ ಕಳ್ಳರು ಒಪ್ಕೊಳ್ಳಲ್ಲ ಸರ್ ಪ್ರಪಂಚದಲ್ಲಿ. ಇದು ಅದೇ ಥರ ಫಸ್ಟು ನೆಗೆಟ್ ಮಾಡ್ತಾರೆ. ಅದು ಯಾವ ಪಕ್ಷನಾದರೂ ಇರಲಿ. ಈ ಮನೆ ಮಕ್ಕಳೆಲ್ಲ ನಿಂತ್ಕೊಂಡು ಇದು ಫೇಕ್ ಡೈರಿ ಅಂತ ಹೇಳುವಾಗಲೇ ಗೊತ್ತಾಗ್ತಿದೆ ಜನಕ್ಕೆ ಇದರಲ್ಲಿ ಏನೋ ಇದೆ ಅಂತೇಳಿ. ಯಾರು ಹೇಳ್ಬೇಕಾಗಿರೋರು? ಅಪ್ಪ ಮಕ್ಕಳು. ಅಪ್ಪನ ಕಳ್ಳ ಅಂತ ಹೇಳಿದ್ರೆ ಮಗ ಬಂದು ಇಲ್ಲ ನಮ್ಮ ಅಪ್ಪ ಸಾಚ ಅಂದ್ರೆ ಜನ ಒಪ್ತಾರ? ಯಾರು ಹೇಳ್ಬೇಕಾಗಿರೋರು? ದಿಸ್ ಈಸ್ ಅನ್ ಅಫಿಷಿಯಲ್ ಡಾಕ್ಯುಮೆಂಟ್ ವಿಚ್ ಮೇಡ್ ಅನ್ ಅಲಿಗೇಷನ್ ದಟ್ ಯು ಹ್ಯಾವ್ ಡನ್ ದಿಸ್. ಅದನ್ನ ಹೇಳ್ಬೇಕಾಗಿರೋರು ಪ್ರಾಪರ್ ಸಂಸ್ಥೆಯವರು, ತನಿಖಾ ಸಂಸ್ಥೆಯವರು ಹೇಳಬೇಕು. ಕಾಂಗ್ರೆಸ್ ಇಸ್ ಮೇಕಿಂಗ್ ಅನ್ ಅಲಿಗೇಷನ್. ಕಾಂಗ್ರೆಸ್ ನಾಯಕರು ಬೆಚ್ಚಗೆ ಈ ಡೈರಿಯ ಪ್ರತಿಯನ್ನ ಮನೇಲಿ ಇಟ್ಕೊಂಡು ಕೂತಿರುವಂತ ಉದ್ದೇಶ ಏನಿತ್ತು ಹಾಗಾದ್ರೆ? ಅವರು ಹೇಳಿದಾರಲ್ಲ, ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಕಳ್ತನ ಇಲ್ಲ ಏನು. ಇದರ ಜಿನೈನಿಟಿ ಗೊತ್ತಾದ್ರೂ ನಾನು ಬಿಡುಗಡೆ ಮಾಡ್ತೀನಿ, ಅಲ್ಲಿವರೆಗೆ ನನ್ನ ಹತ್ರ ಇರ್ತದೆ, ಇತ್ತು ಹೇಳಿದ್ದಾರೆ. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಶಿವಕುಮಾರ್ ಹ್ಯಾಸ್ ನಾಟ್ ಸೆಡ್ ಎನಿಥಿಂಗ್ ರಾಂಗ್. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಜಿನೈನಿಟಿ ಏನು ಅಂತ. ಇವತ್ತು ಬೀದಿಗೆ ಬಂದಿದೆ, ಕಾಂಗ್ರೆಸ್ಸಿನ ಇನ್ನೊಬ್ಬ ನಾಯಕರು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಸಾಬೀತು ಮಾಡಬೇಕಾಗಿರೋರು ಯಾರು? ತನಿಖಾ ಸಂಸ್ಥೆ ಯಾರ ಕೈಯಲ್ಲಿದೆ? ಸರ್ಕಾರದ ಕೈಯಲ್ಲಿದೆ. 2 ವರ್ಷಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಸರ್ಕಾರ ಏನ್ ಮಾಡ್ತಿತ್ತು? ತಮ್ಮ ನಾಯಕನ ಮೇಲೆ ಆರೋಪ ಬಂದಿದೆ, ಇದನ್ನು ನಾವು ಕ್ಲಾರಿಫೈ ಮಾಡಬೇಕು, ತನಿಖಾ ಸಂಸ್ಥೆಗಳಿಗೆ ಕೊಟ್ಟು ಕ್ಲಾರಿಫೈ ಮಾಡ್ತೀವಿ ಅಂತ ಯಾಕೆ ಸುಮ್ಮನೆ ಇದ್ರು ಇಷ್ಟು ದಿನ? ಹೌದು, ಇವತ್ತು ರಿಲೀಸ್ ಮಾಡಿದ್ದಾರೆ ಸುರ್ಜಿವಾಲಾ. ಬಟ್ ವಾಟ್ ಬಿಜೆಪಿ ವಾಸ್ ಡೂಯಿಂಗ್ ಆಲ್ ದೀಸ್ ಡೇಸ್? ಏನ್ ಮಾಡ್ತಾ ಇದ್ರು ಅವರು? ನೀವು ಕಳ್ಳತನ ಮುಚ್ಚಿಟ್ಕೊಂಡು ಆಮೇಲೆ ಇದಕ್ಕೆಲ್ಲ ರೀಸನ್ ನಾನು ಅವಾಗಲೇ ಹೇಳಿದೆ. ಯಾರಿಗೆ ಕೊಟ್ಟಿರೋ ದುಡ್ಡನ್ನ? ಗಡ್ಕರಿ ಅವರು ಮದುವೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಅದು ವೆರಿಫೈ ಆಗಲಿ. ಗಡ್ಕರಿ ಅವರು ಇನ್ಕಮ್ ಟ್ಯಾಕ್ಸ್ ಎಷ್ಟು ರಿಟರ್ನ್ ಫೈಲ್ ಮಾಡಿದ್ದಾರೆ, ಅವ್ರ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ, ಅವ್ರ ಮಗಳ ಮದುವೆನ 500 ಕೋಟಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಜನ ಮಾತಾಡ್ಕೋತಿದ್ದಾರೆ. ನಾನಂತೂ ಹೋಗಿಲ್ಲ ಬಿಡಿ, ಕೊಟ್ಟಿರ್ಬೋದು ಯಡಿಯೂರಪ್ಪನವ್ರ ಪಾಪ, ಅದು ಅವ್ರದ್ದು ಲೆಕ್ಕಾಚಾರ, ಅದಕ್ಕೆ ತನಿಖೆ ಆಗಲಿ. ನಾನು ಹೇಳ್ತಿರೋದು ಇಂಥ ಸಂದರ್ಭದಲ್ಲಿ ಹೌದು ಜೆರಾಕ್ಸ್ ಶೀಟು ಒಪ್ಪಕ್ಕಾಗಲ್ಲ ಅಂತ ಪ್ರಕಾಶ್ ಹೇಳ್ತಿದ್ದಾರೆ. ಅರೆ ಒರಿಜಿನಲ್ ಎಲ್ಲೋಯ್ತು ಅಂತ ಹುಡುಕ್ಬೇಕಾದವ್ರು ಯಾರು? ಯಾರು ಅದನ್ನು ಕೊಟ್ಟರು ಅವ್ರು ಹುಡುಕ್ಬೇಕಾ ಅದನ್ನ, ಅಥವಾ ತನಿಖಾ ಸಂಸ್ಥೆ ಹುಡುಕ್ಬೇಕಾ? ಪ್ರಕಾಶ್ ಡೈರಿ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ACB ಇದೆ, ಲೋಕಾಯುಕ್ತ ಇದೆ, ಅದಕ್ಕೆ ತಗೊಂಡೋಗಿ ಯಾಕೆ ಕೊಡ್ಲಿಲ್ಲ? ಒಬ್ಬ ರೆಸ್ಪಾನ್ಸಿಬಲ್ ಸಚಿವರಾಗಿದ್ದಂಥವ್ರು, ಎಂತ ಪವರ್ಫುಲ್ ಮಿನಿಸ್ಟರು ಇವರು, ಕಾಂಗ್ರೆಸ್ ಅಲ್ಲಿ ಅತ್ಯಂತ ಪ್ರಬಲಶಾಲಿಯಾದಂತ ಮಂತ್ರಿಗಳು. ನಾನು ಜೆರಾಕ್ಸ್ ಮಾಡ್ಬಿಟ್ಟು 16 ಜನ ಫೋಟೋ ಹಾಕ್ಬಿಟ್ಟು ಇವ್ರೆ ಅವ್ರ ಹೆಸರು ಕೆಳಗೆಲ್ಲ 20 ಕೋಟಿ 30 ಕೋಟಿ 40 ಕೋಟಿ ಬರೆದ್ಬಿಟ್ಟು ಆಮೇಲೆ ನಾನು ರಿಲೀಸ್ ಮಾಡ್ಬಿಟ್ಟು ತನಿಖೆ ಆಗಲಿ, ಅದು ಸತ್ಯಾಂಶ ಹೊರಬರಲಿ. ಇದು ಸ್ಟ್ಯಾಂಡರ್ಡ್ ಡೈಲಾಗು ಈ ರಾಜಕೀಯದಲ್ಲಿ ಸದಾ ಆಗೋಗ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಪ್ರತಿಯೊಂದು ಹಗರಣದಲ್ಲೂ ಯಾವುದೂ ಇಲ್ಲದೆ ಇದ್ರೂ ಅನುಮಾನ ಹುಟ್ಟಿಸುವಂಥ ಕ್ರಮಗಳನ್ನ ಜರುಗಿಸ್ಬಿಟ್ಟು ತಮ್ಮ ಮಾಡ್ತಾ ಇರುವಂಥ ಭ್ರಷ್ಟಾಚಾರಗಳನ್ನ, ಅವ್ಯವಹಾರಗಳನ್ನ, ತಮ್ಮ ಪಾರ್ಟಿ ಧೂಳೆದ್ಕೊಂಡು ಹೋಗ್ತಾ ಇರೋದನ್ನ ತಡ್ಕೊಳ್ಳೋಕ್ಕೆ ಮುಳುಗೋವನ್ಗೆ ಒಂದು ಹುಲ್ಕಡ್ಡಿ ಆಸರೆ ಇದ್ದಂಗೆ ತಾವು ಈ ಡೈರಿ ಹಿಡ್ಕೊಂಡು ಮತ್ತೆ ನಾನು ಕರ್ನಾಟಕದಲ್ಲಿ ಒಂದು 5-6 ಸೀಟನ್ನು ಗೆದ್ಕೊಳ್ಳೋಣ ಅನ್ನೋಂಥ ಈ ಹೀನಾಯ ಸ್ಥಿತಿಗೆ ತಲುಪಿದ
ಮೇಲೆ ಈ ರೀತಿಯಾದಂತಹ ಮಾತುಗಳನ್ನ ಮಾಡ್ತಾ ಇದ್ದಾರೆ, ಕೆಲಸಗಳನ್ನ ಇವರು ಮಾಡೋ ಹುಡುಗಾಟ ಸಮಾಚಾರ ಅಲ್ಲ ಇದು. ಒಂದೇ ನಿಮಿಷ. ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಅವರ ಅಧಿಕಾರದಲ್ಲಿ 5 ವರ್ಷ ಲೋಕಪಾಲ್ ಮಾಡದೆ ಇವತ್ತು ಮಾಡಕ್ ಹೊಟ್ಟಿದ್ದಾರೆ. ನೀವು ಆ ಲೋಕಪಾಲ್ ಮಾಡಕ್ಕೆ ಬರ್ಲಿಲ್ವಲ್ಲ, ನಿಮ್ಮ ನಾಯಕರು ನಾಚಿಕೆ ಆಗಬೇಕು. ಸಭೆಯಲ್ಲಿ ಮಾತಾಡಿದ್ದಾರೆ, ನಿಮ್ಗೆ ಮಾಡಕ್ಕೆ ಯೋಗ್ಯತೆ ಮಾಡಿದೀವಲ್ಲ, ನೀವೇನ್ ಮಾಡಿದೀರಾ? ನಿಮ್ಮ ಉಳುಕು ಬೆಳುಕು ಎಲ್ಲ ಜನಗಳಿಗೆ ಗೊತ್ತಾಗುತ್ತಲ್ಲ. ಯಡಿಯೂರಪ್ಪರ ಮೇಲೆ ಆರೋಪ ಬಂತಲ್ಲ, ತನಿಖೆ ಮಾಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ರಲ್ಲ, ಯಾಕೆ ಅವ್ರ ಮನೆ ರೈಡ್ ಮಾಡಿಲ್ಲ? ಬೇರೆ ಬೇರೆ ನಾಯಕರ ಮನೆ ರೈಡ್ ಮಾಡಿದ್ರಲ್ಲ, ಯಡಿಯೂರಪ್ಪರ ಮನೆ ರೈಡ್ ಮಾಡ್ಬೇಕಾಯ್ತು. ಅವತ್ತು ಗೊತ್ತಾಗ್ತಲ್ಲ. ಇವತ್ತು ಇವರಿಗೆ ಯಾವುದೇ ತರ ಕರ್ನಾಟಕದ ಬಿಜೆಪಿ ನಾಯಕರುಗಳಿಗೆ ಯಾವುದೇ ಇಲ್ಲ. ಅದಕ್ಕೋಸ್ಕರ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಇವ್ರಿಗೆ ಏನೋ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಾರಾ? ಇವ್ರ ಮೇಲೆ ಆರೋಪನ ಒಪ್ಕೊಳಕ್ ತಯಾರಾಗಿದ್ದಾರಾ? ಇವತ್ತು ತನಿಖಾ ಸಂಸ್ಥೆ ಏನ್ ಮಾಡ್ತಾ ಇದೆ? ಯಾಕಾದ್ರೆ ಕೆಲಸ ಮಾಡಿಲ್ಲ, ಅದನ್ನ ಯಾಕೆ ಕೈ ಕಟ್ಟಾಕಿದ್ದೀರಾ? ಜನಕ್ಕೆ ಉತ್ತರ ಕೊಡ್ಬೇಕಲ್ಲ. ಚರ್ಚೆ ನಾವು ಮುಂದುವರಿಸೋಣ. ಯಾವ ರೀತಿಯಾಗಿ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಈ ಡೈರಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಜನರ ಹೆಸರುಗಳಿದಾವಲ್ಲ, ಅವ್ರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿದೆ. ಅವರಿಂದ ಸಿಗ್ತಾ ಇರುವಂತಹ ಉತ್ತರಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ಹೇಳ್ತೀವಿ. ಚಿಕ್ಕ ಬ್ರೇಕ್ ನಂತರ ಬ್ರೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ಈ ಡೈರಿಯಲ್ಲಿ ಒಂದಷ್ಟು ಜನರಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಣ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಇರುವಂತಹ ಹೆಸರುಗಳಲ್ಲಿ ಇರುವ ಶಾಸಕರು, ಅದರಲ್ಲಿ ಗೂಳಿಹಟ್ಟಿ ಶೇಖರ್ ಅವರಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ, ಶಿವನಗೌಡ ನಾಯಕ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಬಂಗಾರಪೇಟೆಯ ಮಾಜಿ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರ ಹೆಸರಿದೆ. ಹಾಗೇನೆ ಅದರಲ್ಲಿ ಆನಂದ್ ಅಸ್ನೋಟಿಕರ್ ಅವರ ಹೆಸರಿದೆ, ಮಳವಳ್ಳಿಯ ಮಾಜಿ ಶಾಸಕರಾಗಿರ್ತಕ್ಕಂತಹ ನರೇಂದ್ರ ಸ್ವಾಮಿ ಅವರ ಹೆಸರಿದೆ, ಹಿರಿಯೂರಿನ ಮಾಜಿ ಶಾಸಕರಾಗಿರುವ ಡಿ ಸುಧಾಕರ್ ಅವರ ಹೆಸರು ಕೂಡ ಇದೆ. ಇದರಲ್ಲಿ ಡಿ ಸುಧಾಕರ್ ಮತ್ತು ನರೇಂದ್ರ ಸ್ವಾಮಿ ಇಬ್ಬರ ಹೆಸರು ಕೊನೆಯಲ್ಲಿ ಹೇಳಿದೆ. ಇವರಿಬ್ಬರು ಕೂಡ ಸದ್ಯ ಕಾಂಗ್ರೆಸ್ನಲ್ಲಿದ್ದಾರೆ. ಆನಂದ್ ಅಸ್ನೋಟಿಕರ್ JDS ನಲ್ಲಿ. ಅವರು ಈಗಾಗಲೇ ಅವರ ರಿಯಾಕ್ಷನ್ ನಮ್ಮ ಸ್ಕ್ರೀನ್ ನಲ್ಲಿ ಓಡ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಎಲ್ಲಿಗೆ ಬೇಕಿದ್ರು ಬನ್ನಿ, ನಾನು ಪ್ರಮಾಣ ಮಾಡಕ್ಕೆ ಸಿದ್ಧ ಇದ್ದೀನಿ, ನಾನು ಹಣ ತಗೊಂಡಿಲ್ಲ, ನನಗೆ ಹಣ ಕೊಟ್ಟಿದೆ ಅಂತ ಎಲ್ಲಿ ಬೇಕಿದ್ರು ಪ್ರಮಾಣ ಮಾಡಿ. ಗೂಳಿಹಟ್ಟಿ ಶೇಖರ್ ಹೇಳಿದರೆ ನನಗೆ 10 ಕೋಟಿ ಅಲ್ಲ 10 ರೂಪಾಯಿ ಕೂಡ ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರನ್ನ ಸಂಪರ್ಕಿಸಿದ್ವಿ ಫೋನ್. ಆವಾಗ ಮೊದಲಿಗೆ ಅವರು ಮಾತನಾಡೋ ಸಭೆ ಇಲ್ಲ, ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ನಾನು ಇದರ ಬಗ್ಗೆ ಮಾತನಾಡಲ್ಲ ಅಂತಿದ್ರೆ ಬಹುಶಃ ಕಾಂಗ್ರೆಸ್ ಮಾಡಿರುವಂಥ ಆರೋಪವನ್ನು ಕಾಂಗ್ರೆಸ್ನ ನಾಯಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಈಗ ಹೇಳೋದಕ್ಕೆ ಆಗುತ್ತೋ ಇಲ್ಲೋ ಅನ್ನೋಂಥ ಸಮಸ್ಯೆ ಇದೆ. ಜೊತೆಗೆ ಸುಧಾಕರ್ ಅವರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ನ ಆರೋಪ ಇದ್ದ ಕಾರಣದಿಂದಾಗಿ ಬಹುಶಃ ಅವರು ಕೂಡ ಇದನ್ನು ಒಪ್ಕೊಳ್ಬೇಕಾಗತ್ತಲ್ಲ ಪ್ರಸನ್ನ ಕುಮಾರ್ ಅವರು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಆರೋಪವನ್ನು ಮಾಡ್ತಾ ಇದೆ. ಹಾಗಾಗಿ ಈಗ ಅದನ್ನೇ ಭಾಳ ಇಕ್ಕಟ್ಟು. ಈಗ ನಮ್ಮ ಸ್ನೇಹಿತರುಗಳು ಹನುಮಂತಯ್ಯನವರು ಮತ್ತೆ ಪ್ರಕಾಶ್ ಡೈರಿ ವಿಚಾರದಲ್ಲಿ ಹೇಳಿದ್ರು. ಹೌದು, ಗೋವಿಂದರಾಜು ಡೈರಿ ಪ್ರಕರಣ ಬಂದಾಗ ಬಿಜೆಪಿ ಮುಖಂಡ ಯಾವ ರೀತಿ ಮಾತಾಡಿದ್ರು, ಹೌದು, ಇವತ್ತ ಬಿಜೆಪಿ ಪ್ರಕರಣ ಬಂದಾಗ ಕಾಂಗ್ರೆಸ್ ಮುಖಂಡ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ನಮ್ಗೆ ಇಲ್ಲೇ ಗೊತ್ತಾಗೋಗ್ತದೆ. ಅವು ಪೊಲಿಟಿಕಲಿ ದೇ ವಿಲ್ ಸಿ ಹೌದು ಅನ್ನೋದು ಗೊತ್ತಾಗ್ತದೆ. ಈಗ ಕಾಂಗ್ರೆಸ್ನಲ್ಲಿ ನೀವು ಹೇಳಿದಾಗೆ ಇವತ್ತಿನ ಡೈರಿನಲ್ಲಿ ಕೆಲವು ಶಾಸಕರ ಹೆಸರು ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ, ಕೆಲವರು ಜನತಾದಳದಲ್ಲಿ ಇದ್ದಾರೆ. ಅವರಾದರೂ ಇವತ್ತು ಇಲ್ಲ ಅನ್ಬೇಕು ಅಥವಾ ಒಪ್ಕೋಬೇಕು, ಎರಡರಲ್ಲಿ ಒಂದಾಗ್ತದೆ. ಡಿಸ್ಪ್ಯೂಟ್ ಮಾಡುವಂಥ ಪ್ರಶ್ನೆ ಒಂದು. ಇನ್ನೊಂದು ಹರಿಪ್ರಸಾದ್ ಭಾಳ ಬೇಜಾರಿರಲಿ ಅದೇನೇ ಇರಲಿ, ಒಂದು ವಿಚಾರ ಹಣಕಾಸಿಂದು ಭ್ರಷ್ಟಾಚಾರದ ಆರೋಪ, ಬೇರೆ ಬೇರೆ ವಿಚಾರ ನಿಜವಾಸನ ತನಿಖೆ ಆಗಲಿ. ಹೌದು, ಆದರೆ ಯಾರ್ದಾರು ಒಂದು ಖಾಸಗಿ ಜೀವನದ ವಿಚಾರಗಳಿದ್ದಾಗ ಇದ್ರೂ ಸಹ ಅಲ್ಲೇನಾದ್ರೂ ಮೊದಲನೇದಾಗಿ ಈ ಡೈರಿ ಶೀಟ್ಸು ನಕಲಿಯೋ ಅಸಲಿಯೋ ಗೊತ್ತಿಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರು ಒಂದು ಪತ್ರಿಕಾಗೋಷ್ಠಿನಲ್ಲಿ ಒಬ್ಬರ ಖಾಸಗಿ ಜೀವನದ ವಿಚಾರಗಳನ್ನ ರಿವೀಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೇಳ್ಕೊಡ್ಬೇಕು ಇವ್ರು? ನಾವು ಇದನ್ನೆಲ್ಲನ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಬಹುಶಃ ಹನುಮಂತಯ್ಯನವ್ರು ಹೇಳ್ಬೇಕಾಗ್ತದೆ. ಅವರು ಅಥವಾ ಅವ್ರ ಕವಿ ಮನಸ್ಸಾರ ಇದನ್ನೆಲ್ಲ ಒಪ್ತದ ನನಗೆ ಗೊತ್ತಿಲ್ಲ. ಹನುಮಂತಯ್ಯನವ್ರದ್ದು ಕಾಂಗ್ರೆಸ್ ಮುಖಂಡರಾಗಿಲ್ದ್ರೆ ಈಗ ಏನಾದ್ರು ಒಂದಿದ್ದಾಗ ಬೇರೆ ಬೇರೆ ವಿಚಾರಗಳು ಬರ್ತವೆ. ಯಾರಿಗಾರು ಒಬ್ಬರಿಗೆ ಖಾಸಗಿಯಾಗಿ ಅದರಲ್ಲೂ ಒಬ್ರು ಹೆಣ್ಣುಮಕ್ಕಳ ವಿಚಾರ ಅಂತಾಗಿದ್ದಾಗ ಎಷ್ಟು ಡ್ಯಾಮೇಜ್ ಆಗ್ತದೆ, ಏನಾಗ್ತದೆ? ಯಾಕೆಂದರೆ ನಿಮಗೆ ಯಾರನ್ನಾರು ಖಾಸಗಿ ವಿಚಾರಗಳಲ್ಲಿ ಡ್ಯಾಮೇಜ್ ಮಾಡೋದು ಭಾಳ ಈಸಿ. ಓಕೆ, ಅವ್ರು ಬೇಕಾದ್ರೆ ಕರಪ್ಷನ್ ವಿಚಾರ, ಹಣದ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ, ಇದು ನಿಜಾನೋ ಫೈಟ್ ಮಾಡೋ ಅದು ದಟ್ಸ್ ಎ ಡಿಫ್ರೆಂಟ್ ಪೊಲಿಟಿಕಲಿ ಫೈಟ್ ಮಾಡ್ತಕ್ಕಂಥದ್ದು. ಆದರೆ ಇದು ಸ್ವಲ್ಪವೂ ಸರಿಯಾದದ್ದು ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹನುಮಂತಯ್ಯವರೇ ಅದಕ್ಕೇನು ಹೇಳ್ತೀವಿ? ಈ ವಿಚಾರದಲ್ಲಿ ನಾನು ಖಂಡಿತ ಒಪ್ತೀನಿ ಪ್ರಸನ್ನ ಅವ್ರ ಮಾತನ್ನು. ಒಬ್ಬರ ಖಾಸಗಿ ವಿಚಾರ ಅಧಿಕೃತವಾಗಿ ಅವ್ರು ಡಿಕ್ಲೇರ್ ಮಾಡ್ಕೊಳ್ದೇ ಇದ್ರೆ ಹೂ ಐ ಆಮ್ ಆಸ್ಕ್ ದೆಮ್. ಈಗ ಶೋಭಾ ಮತ್ತು ಯಡಿಯೂರಪ್ಪನವ್ರ ನಡುವೆ ಕರ್ನಾಟಕ ತುಂಬ ದೇಶದ ತುಂಬ ಗುಸುಗುಸು ಇದೆ. ಅದು ಅವ್ರಿಗೆ ಬಿಟ್ಟು ವಿಚಾರ, ನನಗೆ ಸಂಬಂಧ ಇರೋ ವಿಚಾರ ಅಲ್ಲ ಅದು. ಅನ್ಲೆಸ್ ಇಟ್ ಡಿಸ್ಟರ್ಬ್ಸ್ ದಿ ಪಬ್ಲಿಕ್. ಆ ಥರದ್ದು ಏನಾದರೂ ಇದ್ರೂ ನಾವು ಮಾತಾಡೋಣ. ಆದರೆ ಈಗ ಈ ಡೈರಿಯಲ್ಲಿ ಬರೆದಿರೋ ಹಣದ ವಿಚಾರ ಬಂದರೆ ಹರಿಪ್ರಸಾದ್, ನನಗೆ ಇವರೆಲ್ಲ ವಿರೋಧ, ನಮಗೆ 10 ರೂಪಾಯಿ ಕೂಡ ಬಂದಿಲ್ಲ. ಕಾಂಗ್ರೆಸ್ನಲ್ಲಿ ಇಲ್ಲದೇ ಇರೋರು ಎಲ್ಲರೂ ಕೂಡ ಇಲ್ಲ, ಈಗ ಹಣ ಕೊಡೋರ್ದಷ್ಟೇ ತಪ್ಪಲ್ಲ, ತಗೊಳ್ಳೋರ್ದು ತಪ್ಪು. ಆ ಕಾಯ್ದೆ ಪ್ರಕಾರ, ಕರಪ್ಷನ್ ಕಾಯ್ದೆ ಪ್ರಕಾರ
ಅದರಿಂದ ಯಾರೂ ಮುಂದೆ ಬಂದು ಹೇಳೋದಿಲ್ಲ. ಅನಾಥರೈಸ್ಡ್ಲಿ ಐ ಹ್ಯಾವ್ ಟೇಕನ್ 20 crores ಅಂತ ಹೇಳಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಈಗ ಅನುಮಾನ ಹೆಂಗೆ ಶುರುವಾಗ್ತದೆ ಅಂದರೆ, ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರು ಎಷ್ಟು ಲೆಕ್ಕ ಬರೆದು ಯಾರಿಗಾದ್ರೂ ತೋರಿಸಿ ಇವ್ರಿಗೆಲ್ಲ ಕೊಟ್ಟಿದ್ದೀನಿ ಅಂತೇಳಿ ಅವರೇ ಇಟ್ಕೊಂಡ್ರ ಅಂತೂ ಅನುಮಾನ ಶುರುವಾಗುತ್ತೆ. ಈಗ ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ. ಚರ್ಚೆ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಚರ್ಚೆ ನಾವು ಮುಂದುವರಿಸೋಣ. ಅಶೋಕ್ ನಾಯ್ಕರು, ಈಗ ಈ ಡೈರಿಯ ಪ್ರತಿ ಸಿಕ್ಕಿದೆ ಅಂತ ಹೇಳಿದಾಗ IT ಡಿಪಾರ್ಟ್ಮೆಂಟ್ ಕೂಡ ಇದನ್ನು ತನಿಖೆಯನ್ನು ನಡೆಸಬೇಕಾಗಿರುವಂಥ, ಕೇವಲ ಪ್ರತಿ ಆಧಾರದ ಮೇಲೆ ಅಥವಾ ಮೂಲ ಪ್ರತಿಗೆ ಅವರು ಕೂಡ ಹುಡುಕಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸಂಪೂರ್ಣ ತನಿಖೆ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಈಗಾಗಲೇ ಸಾಕಷ್ಟು ಪ್ರಯತ್ನ ಮಾಡಬೇಕಾಯಿತು. ಹಲವಾರು ಕ್ರಮಗಳಿದ್ದಾವೆ, ಉಪಕ್ರಮಗಳು ಇದ್ದಾವೆ. ರೇಡ್ ಮಾಡಬೇಕಾಯಿತು ಅಥವಾ ಅಷ್ಟಕ್ಕೆ ಬಿಡಬಾರ್ದು. ಕೆಲವೊಮ್ಮೆ ಕರೆದು ಕೇಳುವ ವಿಚಾರದಲ್ಲಿ ಅವರು ಬಾಯಿ ಬಿಡೋದಿಲ್ಲ. ಹೌದು, ಈಗೇನು ಯಾರ ಹತ್ರ ಸಿಕ್ಕಿದೆ ಅಂತ ಹೇಳ್ತಾರೆ, ಅವರು ಕರೆದು ನೀನು ಅದು ಒರಿಜಿನಲ್ ಕೊಡೋದಿಲ್ಲ ಅವರು. ಅದಕ್ಕೆ ನಮ್ಮ ಪೊಲೀಸ್ ತನಿಖೆಲ್ಲ ಮುಂದೆ ಹೇಳ್ತಾರೆ ಅಂದರೆ, ಕೆಲವು ಸರ್ವೋನ್ನತ ನ್ಯಾಯಾಲಯ ಸಹ ಹೇಳಿದೆ, ಕೆಲವು ಸಂದರ್ಭದಲ್ಲಿ ಕಸ್ಟೋಡಿಯಲ್ ಇಂಟರೋಗೇಷನ್ ಬೇಕಾಗತ್ತೆ. ಅವರನ್ನು ವಶಕ್ಕೆ ತಗೊಂಡು ತನಿಖೆ ಮಾಡಿದಾಗ ಮಾತ್ರ ಅವ್ರು ಕೆಲವೊಮ್ಮೆ ಬಾಯಿ ಬಿಡ್ತಾರೆ. ಹಾಗಾಗಿ ಎಷ್ಟೇ ಮಟ್ಟಿಗೆ ಸಾಧ್ಯ ಆಗುತ್ತೋ ಅದೇ ಸಂಪೂರ್ಣ ತನಿಖೆ ಆಗಿಲ್ಲ. ಈಗ ನಾನು ಮೊದಲು ಮಾಡುವಾಗ ಹೇಳಿದ್ದಂದರೆ ನಮ್ಮ ಸ್ನೇಹಿತರು ಸ್ವಲ್ಪ ಕೋಪಗೊಂಡ್ರು ಅನಿಸುತ್ತೆ. ನಾನು ಹೇಳಿದ್ದು ಇದೊಂದು ತನಿಖೆಗೆ ಅರ್ಹ ಪ್ರಕರಣ ಅಷ್ಟೇ. ಲಿಂಕ್ ಮಾಡಿದ್ರೆ ಲಿಂಕ್ ಅಂದ್ರೆ ಬಂದಿದೆ ಮೀಡಿಯಾದಲ್ಲಿ. ಮೀಡಿಯಾ ಬಂದಿರೋದು ಇದು 2009 ಸಂಬಂಧಪಟ್ಟಿದ್ದು. ಅದು 2019ಗೆ ಅದೇ ಹಿಂದಿನ ಅದು ನಾನು ಹೇಳಿದ್ದೇನೆ ಹೇಳಿ, ಇದು ಡೈರಿ ಪ್ರಕರಣಗಳು ಹಿಂದಿನಿಂದ ನಡ್ಕೊ ಬಂದಿದೆ. ಇವರ ಈ ನಡವಳಿಕೆಗಳು ಇತ್ತೀಚಿನ ಮಾತು ಸಹ ಪುಷ್ಟೀಕರಿಸ್ತವೆ ಹಿಂದಾದ ವ್ಯವಹಾರಗಳನ್ನ. ಒಂದು ವೇಳೆ ಆಗಿದ್ದಲ್ಲಿ ಆ ಒಂದು ದೃಷ್ಟಿಗೆ ನಮ್ಮ ತನಿಖೆ ಅಂದ್ರೆ ಬರೀ ಇದೊಂದು ಹಿಡ್ಕೊಂಡು ಒಂದು ಪೇಪರ್ ಹಿಡ್ಕೊಂಡು ತನಿಖೆ ಮಾಡೋದಲ್ಲ, ಅದಕ್ಕೆ ಪೂರ್ವವಾದ ಸಾಕ್ಷ್ಯಾಧಾರ ನೋಡಬೇಕು. ಪೂರಕವಾದ ಸಾಕ್ಷ್ಯಾಧಾರ ಸಂಗ್ರಹಿಸಬೇಕು. ಅಷ್ಟೇ ಅಲ್ಲ ಇದರಲ್ಲಿ ತನಿಖೆ ಅಂದ್ರೆ ಬರೀ ಇಷ್ಟೇ ಅಲ್ಲ. ಇದು ಈಗ ಹಣ ಹೋಗಿದೆ ಅಂತ ಹೇಳ್ತಾರಲ್ಲ, ಅವ್ರ ಅಕೌಂಟ್ ಅನ್ನು ಚೆಕ್ ಮಾಡಬೇಕಾಗತ್ತೆ. ಆ ಎಷ್ಟೆಷ್ಟು ಕೋಟಿಗಳು ಹೋಗಿದ್ರೆ ಆ ಸಂದರ್ಭದಲ್ಲಿ ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅದು ಸಹ ಇದು ದೊಡ್ಡ ಮೆಗಾ ಸ್ಕ್ಯಾಂಡಲ್. ಇದು ಒಂದು ವೇಳೆ ತನಿಖೆ ಮಾಡೋದಾದ್ರೆ ಇದೊಂದು ತನಿಖೆ, ಇದೊಂದು ಸಂಪೂರ್ಣ ತನಿಖೆ ಆಗಬೇಕಾದ್ರೆ ಬಹಳ ಅದು ವಿಸ್ತಾರವಾಗಿದೆ. ತನಿಖೆಗೆ ಅರ್ಹ ಪ್ರಕರಣ ಅಷ್ಟೇ ಹೇಳಿದ್ದೇನೆ. ಡೈರಿ ಬರ್ದ ಯಡಿಯೂರಪ್ಪನವ್ರ ಹ್ಯಾಂಡ್ ರೈಟಿಂಗ್ ಅಂತಾರೆ, ದಯವಿಟ್ಟು ತೋರಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಇಷ್ಟು ಗುಂಡಾಗಿ ಬರೆದಿರೋವಂಥದ್ದು ಇದು ಅವ್ರ ಒರಿಜಿನಲ್ ಹ್ಯಾಂಡ್ ರೈಟಿಂಗ್. ಯಾವಾಗದ್ದು ಅಂದ್ರೆ ಈ ಒರಿಜಿನಲ್ ಹ್ಯಾಂಡ್ ರೈಟಿಂಗ್ ಈಗ ಅದು 2009 ಅಂತ ಹೇಳ್ಕೊಂಡು ಆ ಡೈರಿ ಹೇಳುತ್ತೆ ಅಂತ ಹೇಳಿ. ಏನು ಹ್ಯಾಂಡ್ ರೈಟಿಂಗ್ ಏನು ಈ ಗುಂಡಾಗಿರೋದು ಗಲೀಜಾಗ್ಬಿಡಲ್ಲ ಏಕ್ದಮ್. ಹ್ಯಾಂಡ್ ರೈಟಿಂಗ್ ಬರ್ದಾಗ ಯಾವುದೇ ಬರ್ದಾಗ ಸೈನ್ ಮಾಡ್ತಾರಲ್ಲ, ಸಿಗ್ನೇಚರ್. ಪ್ಲೀಸ್ ಒಂದು ನಿಮಿಷ, 2 ಸಿಗ್ನೇಚರ್ ತಗೊಂಡಿದ್ದಾರೆ. ಸಿಗ್ನೇಚರ್ ಕೂಡ ಡೂಪ್ಲಿಕೇಟ್ ಯಡಿಯೂರಪ್ಪನವ್ರದಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಅವರು ನೋಟಿಸ್ ಕೊಡ್ತಾರೆ, ಕರೀತಾರೆ, ಇಂತಿಂಥದ್ದು ಬಂದಿದೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿದ್ದಾರೆ. ಅವ್ರನ್ನ ತನಿಖೆ ಮಾಡಿದ್ದಾರೆ, ಕೇಳಿದ್ದಾರೆ, ಸಿಗ್ನೇಚರ್ ತೊಗೊಂಡಿದ್ದಾರೆ, FSL ಕಳಿಸಿದ್ದಾರೆ. ಅದು ಡೌಟ್, ಇದು ಆಗೋದಿಲ್ಲ, ಒರಿಜಿನಲ್ ಇಲ್ಲದೆ ಇದು ನಡೆಯೋದಿಲ್ಲ, ಒರಿಜಿನಲ್ ಕೊಡಿ ಅಂತ DK ಶಿವಕುಮಾರ್ ಕೇಳಿದ್ದಾರೆ. ಒರಿಜಿನಲ್ ನನ್ನ ತಿಲ್ಲ ಅಂತಾರೆ. ಅಂದರೆ ಸೃಷ್ಟಿಕರ್ತನ ಹತ್ರ ಒರಿಜಿನಲ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಡೂಪ್ಲಿಕೇಟ್ನ ಫ್ಯಾಬ್ರಿಕೇಟ್ ಮಾಡಿಬಿಟ್ಟು ಒರಿಜಿನಲ್ ಸುಟ್ಟಾಕ್ಬಿಟ್ಟಿರ್ತಾರೆ ಮಹಾನ್ ಭಾವ. ಇವತ್ತು ಕೊಡಬೇಕಾಗಿರೋದು ಒರಿಜಿನಲ್ DK ಶಿವಕುಮಾರ್ ಅವರು. ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಈಗೇನು ಪ್ರಕಾಶ್ ಅವರು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೊಂದು ಡೈರಿ ಬರುತ್ತೆ, ಕಾದ್ ನೋಡಿ. ಅಲ್ಲಿಗೆ ಇವರು ಇನ್ನೊಂದು ರೆಡಿ ಮಾಡಿದ್ದಾರೆ. ಹರಿಶ್ಚಂದ್ರ ಮೊಮ್ಮಕ್ಕಳ ತರ ಮಾತನಾಡ್ತಾ ಇದಾರಲ್ಲ. 5 ವರ್ಷ ನಿಮ್ದೇ ಸರ್ಕಾರ ಇತ್ತು, ಯಾಕೆ ನೀವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ? ಅವ್ರ ಮನೆಗೆ ಯಾಕೆ ರೈಡ್ ಮಾಡಿಲ್ಲ? ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಪಾಪ ಅನ್ಸುತ್ತದೆ. ಯಾಕೆ ಗೊತ್ತಾ, ಪ್ರತಿ ಸಾರಿ ಹಿಂಗೆ ಸಿಕ್ಕಾಕೋತಾರೆ. ಮೊನ್ನೆ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 1 ಗಂಟೆ ಇದು ಮಾಡಿ ವಿಧಾನಸಭೆಯಲ್ಲಿ ಎಷ್ಟು ದೊಡ್ಡ ಚರ್ಚೆ ಆಯಿತು. ಆ ಚರ್ಚೆ ಎಲ್ಲ ಕೇಳಿದ್ರೆ ಅಯ್ಯಯ್ಯೋ ನ್ಯಾಯಾಂಗ ತನಿಖೆ ಮಾಡಿಸಿ ಈ ACB ಕೊಡೋದು ಬೇಡ ಅಂತ ಅವರೇ ನಿಂತ್ಕೊಂಡು ಕೊನೆಗೆ ಹೌದೌದು ಇದು ನನ್ನ ಧ್ವನಿ ಅಂತ ಅವರೇ ಒಪ್ಕೊಂಡ್ರಲ್ಲ. ಇದನ್ನ ನೋಡಿದ್ರೆ ಆಡಿಯೋದಲ್ಲಿ ಅವ್ರ ಧ್ವನಿ ಇದೆ, ಮೊನ್ನೆ CD ಕೂಡ ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇಂಥ ಕೆಲಸ ಮಾಡ್ಬೇಕು ಯಡಿಯೂರಪ್ಪನವ್ರು ಮಾಡೋದು. ಶ್ರೀನಿವಾಸ್ ಗೌಡ ಏನ್ ಮಾಡಿದ್ದಾರೆ? ಶ್ರೀನಿವಾಸ್ ಗೌಡ ಏನ್ ಮಾಡಿದ್ದಾರೆ? ಶ್ರೀನಿವಾಸ್ ಗೌಡ್ರು ಏನ್ ಮಾಡಿದ್ದಾರೆ? 25 ಕೋಟಿ ತಗೊಂಡಿದ್ದೀನಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನವರದು ಕರ್ತವ್ಯ ಲೋಪ ಎತ್ಕೊಳ್ತದೆ. ಇದು ನಕಲಿಯೋ ಅಸಲಿಯೋ ಬೇರೆ ವಿಚಾರ. ಒಂದು ಕಡೆ ಅವ್ರಿಗೆ ಅಧಿಕೃತವಾಗಿ ಸಿಕ್ಕ ಮೇಲೆ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಜವಾಬ್ದಾರಿ ಇರ್ತಕ್ಕಂಥದ್ದು ಅವ್ರ ಮೇಲೆ. ಅವರು ಶಿವಕುಮಾರ್ಗೆ ನೀವು ಯಾಕೆ ACBಗೆ ಕೊಟ್ಟಿಲ್ಲ, ಲೋಕಾಯುಕ್ತ ಕೊಟ್ಟಿಲ್ಲ ಅಂತ ಕೇಳಿದ್ರು. ಈಗ ನಾವು ಕೇಳಬೇಕಾಗ್ತದೆ ಇನ್ಕಮ್ ಟ್ಯಾಕ್ಸ್ಗೆ ನೀವ್ ಯಾಕೆ ಈ ಕೆಲಸ ಮಾಡ್ಲಿಲ್ಲ, ಅದನ್ನ ನಾವು ಕೇಳಬೇಕಾಗ್ತದೆ. ಜಾಯಿನ್ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9.